ॐ हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्। ॐ अमृतहस्ताय विद्महे महाशक्तिनेत्राय धीमहि तन्नो श्रीमाता पाजित् प्रचोदयात्। ॐ व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। ಅತ್ಯಂತ ಶ್ರೇಷ್ಠವಾದಂತಹ ಮಾನವ ಜೀವನಕ್ಕೆ, ಅದರಲ್ಲೂ ಕಲಿಯುವುದಕ್ಕೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ ಮಹಾಭಾರತವನ್ನು ನಾವು ನಿನ್ನೆಯಿಂದ ನೋಡ್ತಾ ಇದ್ದೀವಿ. ನಾನು ನಿನ್ನೆ ತರಗತಿಯನ್ನು ಮಂಗಳ ಮಾಡೋ ಸಮಯದಲ್ಲಿ ಹೇಳಿದ್ದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಕ್ಕೆ ಏನು ವ್ಯತ್ಯಾಸ ಅಂತ. ಸತ್ಯಯುಗದಲ್ಲೂ ಕೂಡ ಸಂಘರ್ಷಣ, ಯುದ್ಧ ನಡೀತಾನೇ ಇತ್ತು. ಆದರೆ ಯುದ್ಧ ಮಾಡುವ ದಾನವರು ಮತ್ತು ದೈತ್ಯರು ಬೇರೆ ಬೇರೆ ಲೋಕಗಳಲ್ಲಿ ಇರ್ತಾ ಇದ್ರು. ಆದರೆ ತ್ರೇತಾಯುಗಕ್ಕೆ ಬಂದಾಗ ಮತ್ತದೇ ದೈತ್ಯರು ದಾನವರ ನಡುವೆ ಯುದ್ಧ, ಆದರೆ ಭೂಮಂಡಲದಲ್ಲೇ ಇದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇದ್ದರೆ ಲಂಕೆಯಲ್ಲಿ ರಾವಣ ಇದ್ದ. ಮುಂದುವರೆದು ದ್ವಾಪರ ಯುಗಕ್ಕೆ ಬಂದಾಗ ಬೇರೆ ಬೇರೆ ರಾಜ್ಯ ಅಲ್ಲ, ಒಂದೇ ರಾಜ್ಯ, ಒಂದೇ ಅರಮನೆ, ಅಷ್ಟೆಲ್ಲ ಒಂದೇ ಕುಟುಂಬದಲ್ಲಿ ಕೂಡ ಇದ್ರು. ಇನ್ನು ಕಲಿಯುಗಕ್ಕೆ ಬಂದಾಗ ಒಂದೇ ಕುಟುಂಬ ಅಲ್ಲ, ಒಬ್ಬರ ಒಳಗಡೆನೆ ಎಲ್ಲವೂ ನಡೀತಾ ಇದೆ. ಅಂತರ್ಯುದ್ಧಗಳು ಕಲಿಯುಗಕ್ಕೆ ಬಹಳ ಕಷ್ಟವಾದದ್ದು ಅದೇಯ. ನಮ್ಮೊಳಗಡೆನೆ ಎರಡೂ ಇದೆ, ದೈತ್ಯ ಗುಣಗಳು ಇದೆ, ದೈವಿ ಗುಣಗಳು ಇದೆ. ಇವುಗಳ ನಿರಂತರ ತಿಕ್ಕಾಟ ನಡೀತಿರುತ್ತೆ. ಇಂತಹ ಸಂದರ್ಭದಲ್ಲಿ ನಮಗೆ ಏನನ್ನ ಮಾಡಬೇಕು, ಯಾವುದರ ಪರ ವಹಿಸಬೇಕು, ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಿದರೆ ಏನಾಗತ್ತೆ, ಒಳಗಡೆಯ ಸಂಘರ್ಷ ಮನುಷ್ಯನನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಬೇಕಾಗ್ತಕ್ಕಂಥದ್ದೇ ಮಾರ್ಗದರ್ಶನ ನೀಡ್ತಕ್ಕಂಥದ ಒಂದು ಮೇರು ಕೃತಿ ಯಾವುದಪ್ಪ ಅಂದರೆ ಭಗವದ್ಗೀತೆಯನ್ನೊಳಗೊಂಡಂತಹ ಮಹಾಭಾರತ. ಬರೀ ಭಗವದ್ಗೀತೆ ಚಿಂತನೆ ಅಷ್ಟೇ ಸಾಲದು, ಅದರ ಹಿನ್ನೆಲೆಯಾದಂತಹ ಮಹಾಭಾರತವನ್ನು ನಾವು ಗಮನಿಸ್ತಾ ಹೋದಾಗ ನಮ್ಮ ಜೀವನದ ಪರಿಪೂರ್ಣತೆಗೆ, ನೈಜ ಜೀವನಕ್ಕೆ ಬೇಕಾದಂಥ ಮಹಾ ಮಾರ್ಗದರ್ಶನಗಳು, ಮತ್ತು ಹೇಗೆ ಹೊರಗಡೆ ವ್ಯತ್ಯಾಸಗಳಾಗ್ತಾ ಇರುತ್ತೆ, ನಮ್ಮೊಳಗೆ ಹೇಗೆ ವ್ಯತ್ಯಾಸಗಳಾಗ್ತಾ ಇರುತ್ತೆ, ಬಾಹ್ಯದಲ್ಲಿ ಹೇಗೆ, ಆಂತರ್ಯದಲ್ಲಿ ಹೇಗೆ, ಇವೆರಡರ ನಡುವನ್ನ ಸಮನ್ವಯ ಮಾಡೋದು ಹೇಗೆ, ಇದೆಲ್ಲವನ್ನು ನಾವು ನೋಡ್ತೀವಿ. ಅರ್ಜುನನಿಗೆ ಆಂತರ್ಯದಲ್ಲೇ ಶುರುವಾಯಿತು, ಹೊರಗಡೆ ಬಾಹ್ಯದಲ್ಲೂ ಇದೆ. ಆಂತರ್ಯದಲ್ಲಿ ನಾವು ಸರಿ ಮಾಡ್ಕೊಳ್ಳದೆ ಬಾಹ್ಯವನ್ನು ಎದುರಿಸೋಕ್ಕಾಗಲ್ಲ. ಆಂತರ್ಯದಲ್ಲಿ ಗಟ್ಟಿತನ ಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಇದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಸ್ಪಷ್ಟವಾದ ಮಾರ್ಗದರ್ಶನ ಸಿಗಬೇಕಾದ್ರೆ ಮಹಾಭಾರತದ ಸ್ವಲ್ಪವಾದರೂ ಕೇಳಿದ್ರೆ ಮಾತ್ರ ಅದು ನಮಗೆ ಸಿಗತ್ತೆ. ನಾವು ಭಾರತೀಯರು, ಹೆಮ್ಮೆಯ ಭಾರತೀಯರು. ನಾವು ಭಾವಿಸ್ತೀವಿ ಎಷ್ಟೋ ಪುಣ್ಯದ ಫಲವಾಗಿ ನಾವು ಈ ಭಾರತ ಭೂಮಿಯಲ್ಲಿ ನಾವು ಜನ್ಮ ತಾಳಿದ್ದೀವಿ ಅಂತ. ಈ ಜನ್ಮಭೂಮಿಯಲ್ಲಿ ನಾವು ಜನ್ಮ ತಾಳಿದ ನಾವು ನಮ್ಮ ಎರಡು ಕಣ್ಣುಗಳನ್ನು ಮರಿಬಾರದು. ಆ ಎರಡು ಮಹತ್ತರವಾದ ಕಣ್ಣುಗಳೇ ರಾಮಾಯಣ ಮತ್ತು ಮಹಾಭಾರತ. ಇವು ಗ್ರಂಥಗಳಲ್ಲ, ಬರೀ ಶ್ರೇಷ್ಠ ಕೃತಿಗಳಲ್ಲ, ನಿತ್ಯ ಜೀವನಕ್ಕೆ ನಮಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು. ಅದರಲ್ಲೂ ಮಹಾಭಾರತ ಒಂದು ಇತಿಹಾಸವಾಗಿ ಕಂಡು ಬರುತ್ತೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಬಹುವಿಸ್ತಾರವಾಗಲ್ಲದೆ ಇದ್ರೂ ಕೆಲವು ವಿಚಾರಗಳನ್ನಾದರೂ ಅದರಲ್ಲಿ ತಿಳಿತಾ ನಾವು ಹೋಗ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದು. ಮತ್ತು ಎಲ್ಲಿಯಿಂದ ಪ್ರಾರಂಭ ಮಾಡಬೇಕು? 1,00,000 ಶ್ಲೋಕಗಳನ್ನು ಒಳಗೊಂಡಂಥ ಮಹಾಭಾರತ ನಾವು ಎಲ್ಲಿಯಿಂದ ಪ್ರಾರಂಭ ಮಾಡಬೇಕು ಅನ್ನುವ ಜಿಜ್ಞಾಸೆ. ನಾನು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡ ಸತ್ಯ ಏನು ಅಂದರೆ, ನಾನೇನು ಅಂದ್ಕೊಂಡಿದ್ದು ನಡೆಯಲ್ಲ. ಅವಳಿದ್ದಾಳಲ್ಲ ಜಗನ್ಮಾತೆ, ಅವಳು ಏನು ಹೇಳ್ತಾಳೆ ಅದೇ ನಡೆಯೋದು. ಇದು ಸಾದೃಶ. ನಿನ್ನೆ ನನ್ನ ಮನಸ್ಸಿಗೆ ಅನ್ನಿಸ್ತು, ನಿನಗೂ ಹೇಳಿದೆ ನಾನು ಅಲ್ವಾ, ಪ್ರದೀಪ ಶಂತನು ಮಹಾರಾಜ ಅಲ್ಲಿಂದ ಅಂತ. ಒಪ್ಪಲಿಲ್ಲ ಅದರಲ್ಲೂ ನಮ್ಮ ಬಾಲ ತ್ರಿಪುರ ಸುಂದರಿ ಇಲ್ಲ, ನಾನು ಎಲ್ಲಮ್ಮ ನಿನಗೆ ಎಲ್ಲ ಗೊತ್ತಿರೋ ನೀ ನನ್ನ ಇಲ್ಲ, ನಿನ್ನ ಬಾಯಿಂದ ನಾ ಕೇಳಬೇಕು, ಎಲ್ಲಿಂದ ಪ್ರಾರಂಭ ಮಾಡಲಿ?
ನಾನು ಹಿಂದಕ್ಕೆ ಹೋಗ್ತಾ ಹೋಗ್ತಾ ಒಂದೊಂದು ಹೆಸರನ್ನು ಹೇಳಿದೆ, ಇಲ್ಲಿಂದ ಮಾಡೋಣ ಇಲ್ಲಿಂದ ಅಂತ. ಕೊನೆಗೆ ಒಂದು ಹಾಗೆ ಹಿಂದಕ್ಕೆ ಹೋಗ್ತಾ ಹೋಗ್ತಾ ನಾನು ಉಪರಿಚರ ವಸ್ತು ಅಂತಂದೆ. ಹಾಂ, ಅಲ್ಲಿಂದ ಮನೆಗೆ ಬೇಕು, ಅಲ್ಲಿಂದ ನಾ ಕೇಳಬೇಕು. ಹಾಗಾಗಿ ಉಪರಿಚರ ವಸುವಿನಿಂದ ಪ್ರಾರಂಭ ಮಾಡಿ ಭಗವದ್ಗೀತೆವರೆಗೂ ಹೋಗಿ ಅದರಲ್ಲಿ ಕೃಷ್ಣನ ವಾಣಿಗಳನ್ನು ಕೇಳ್ತಾ ಹೋಗೋಣ. ಈಗ ನಾನೇನು ಹೇಳಿದೆ, ನೆನ್ನೆ ಹೇಳಿದ್ದೆ ನಿಮಗೆ, ನನ್ನ ಒಂದು ಮಾತು ಹೇಳಿದ್ದೆ ನೆನ್ನೆ, ಇದು ತರಗತಿಗಳು, ಪ್ರವಚನ ಕ್ಲಾಸ್ ಅಲ್ಲ. ಒಂದು ನೋಟ್ಬುಕ್ ಇಟ್ಕೊಂಡು ಕೂತ್ಕೋಬೇಕು, ಕೆಲವು ಪಾಯಿಂಟ್ಸ್ನ ನೋಟ್ಸ್ ಮಾಡ್ಕೋಬೇಕು, ಆವಾಗಲೇ ಅದು. ಯಾಕೆಂದರೆ ಏನೇ ಕೇಳಿದ್ರು ಅವಾಗ ಚೆನ್ನಾಗಿರುತ್ತೆ, ಆಮೇಲೆ ಮರ್ತು ಹೋಗ್ಬಿಡುತ್ತೆ. ಆ ನೋಟ್ಸನ್ನು ಒಂದ್ಸರಿ ಗ್ಲಾನ್ಸ್ ಮಾಡಿದ್ರೆ ಅದನ್ನೇ ಮನನ ಅಂತ ಕರೆಯೋದು. ಮನನ ಮಾಡ್ಬೇಕಾದ್ರೆ ಆ ನೋಟ್ಸ್ ಬೇಕು. ಅದರಿಂದ ಒಂದು ಪೆನ್ನು, ಒಂದು ಪೇಪರ್ ಅನ್ನೋಕ್ಕೆ ಒಂದು ಬುಕ್ ಇಟ್ಕೊಂಡು, ಒಂದು ಡೈರಿನೋ ಇಟ್ಕೊಂಡು ಕೂತ್ಕೊಂಡು ಒಂದೊಂದು ಯಾವ್ಯಾವ್ದಾದ್ರು ಇಂಪಾರ್ಟೆಂಟ್ ಸೆಂಟೆನ್ಸಸ್ನ ನೀವು ಬರ್ಕೋತಾ ಹೋಗಬೇಕು. ಗೊತ್ತಾಯ್ತಾ? ಆವಾಗ ನೋಡು ಅದು ನಿಜವಾದಂಥ ತರಗತಿ ಆಗತ್ತೆ, ಮಾರ್ಗದರ್ಶನ ಆಗತ್ತೆ. ಹಾಗೆ ಈಗೆಲ್ಲಿ ನಮಗೆ ಇದನ್ನು ಹೇಳಿದ್ದು ವೇದವ್ಯಾಸರು, ಬರೆದಿದ್ದು ಮಹಾಗಣಪತಿ. ಆದರೆ ನಮಗೆ ನೀಡಿದ್ಯಾವುದು ಯಾರು ಅಂದರೆ, ನಾನು ನೆನ್ನೆನೇ ಹೇಳಿದೆ, ಜನಮೇಜಯ. ಆತನು ಕೂಡ ಕುರುವಂಶದಲ್ಲೇ, ಕುರುವಂಶ ಎರಡು ಒಂದೇ, ಆ ವಂಶದಲ್ಲೇ ಬರ್ತಕ್ಕಂಥದ್ದು ರಾಜ ಜನಮೇಜಯ. ಆತ ತನ್ನ ಹಿರಿಯರ, ತನ್ನ ಪೂರ್ವಿಕರ ವೃತ್ತಾಂತಗಳನ್ನು ಕೇಳಬೇಕು ಅಂಥೇಳಿ ಮಹರ್ಷಿಗಳಾದಂಥ ವೈಶಂಪಾಯನರನ್ನು ಕೇಳ್ಕೊತಾರೆ. ವೈಶಂಪಾಯನ ಉವಾಚ, ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ. ಆ ವೈಶಂಪಾಯನರನ್ನು ಕೇಳ್ಕೊತಾರೆ. ವೈಶಂಪಾಯನರೇ, ನನಗೆ ನಮ್ಮ ಪೂರ್ವಿಕರ ಇತಿಹಾಸವನ್ನು ಹೇಳಬೇಕು. ಇತಿಹಾಸ, ಕಥೆಯಲ್ಲ, ಇತಿಹಾಸವನ್ನು ಹೇಳಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಆದರೆ ಇದನ್ನು ಕೇಳಿದಂಥ ಜನಮೇಜಯ ರಾಜನಿಗೆ ಸಂತೃಪ್ತಿ ಆಗಲ್ಲ. ಆಗ ಮತ್ತೆ ಜನಮೇಜಯ ರಾಜ ವೈಶಂಪಾಯನರನ್ನು ಪ್ರಾರ್ಥನೆ ಮಾಡ್ಕೋತಾರೆ. ವೈಶಂಪಾಯನರೇ, ತಾವು ಕುರುವಂಶೀಯರ ಮಹಾಚರಿತ್ರೆಯನ್ನೊಳಗೊಂಡ ಮಹಾಭಾರತವನ್ನು ಹೇಳಿದ್ರಿ, ಆದರೆ ಬಹಳ ಸೂಕ್ಷ್ಮವಾಗಿ ಹೇಳಿಬಿಟ್ರಿ. ನನಗೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಇದೊಂಥರ ವಿಚಿತ್ರವಾದದ್ದು ಅಂತ ಅನ್ಸುತ್ತೆ. ಅದರಿಂದ ಇದನ್ನು ವಿಸ್ತಾರವಾಗಿ ನಾನು ಕೇಳಬೇಕು ಅನ್ನುವ ಕುತೂಹಲ ಆಗಿದೆ. ಯಾಕೆಂದರೆ ನಮ್ಮ ಹಿಂದಿನವರ ಚರಿತ್ರೆಯನ್ನು ಕೇಳ್ತಾ ಇದ್ದರೆ ನಂಗೆ ತೃಪ್ತಿನೇ ಉಂಟಾಗ್ತಾ ಇಲ್ಲ. ಅದರಿಂದ ದಯವಿಟ್ಟು ತಾವು ಇದನ್ನು ನನಗೆ ವಿಸ್ತಾರವಾಗಿ ಹೇಳಬೇಕು, ಕೇಳಿದಷ್ಟು ಮತ್ತೆ ಕೇಳಬೇಕು ಅನ್ನಿಸ್ತಿದೆ. ಬರೀ ಅಷ್ಟೇ ಅಲ್ಲ, ಅನೇಕವಾದ ಪ್ರಶ್ನೆಗಳು ಕೂಡ ನನ್ನ ಮನಸ್ಸಿನಲ್ಲಿ ಉದ್ಭವ ಆಗ್ತಿದೆ. ಏನು? ಪಾಂಡವರು ಧರ್ಮಜ್ಞರು, ಭೀಷ್ಮರು ಅವಧ್ಯರು, ಅಂದರೆ ಅವರಿಗೆ ಮರಣ ಬರೋದು ಇಚ್ಛಾಮರಣೆ. ಯಾರು ಅಂದರೆ ಅವರನ್ನು ವಧೆ ಮಾಡಿ ಸಾಯಿಸೋಕ್ಕಾಗಲ್ಲ. ಪಾಂಡವರು ಧರ್ಮಜ್ಞರು. ಇಂತಹ ಧರ್ಮಜ್ಞರಾದಂತಹ ಪಾಂಡವರು ಅವಧ್ಯರಾದಂತಹ ಭೀಷ್ಮಾದಿಗಳನ್ನು ಸಂಹರಿಸಿದ್ರು. ಅದನ್ನು ಮಾನವ ಜನಾಂಗ ಕೊಂಡಾಡ್ತಿದೆ. ಹಾಗಾದ್ರೆ ಏನಿದು? ಅದರಿಂದ ನನಗನ್ಸತ್ತೆ ಈ ಯುದ್ಧಕ್ಕೆ ಒಂದು ಕಾರಣ, ಅಲ್ಪ ಕಾರಣ ಇರಲ್ಲ. ಕೇವಲ ಅವರು ರಾಜ್ಯವನ್ನು ಕೊಡಲಿಲ್ಲ, ಅದಕ್ಕೆ ಯುದ್ಧ ಮಾಡಿಬಿಟ್ರು, ಇಷ್ಟೇ ಕಾರಣ ಇರೋಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಮಹತ್ತರವಾದಂಥದ್ದು ಇದು. ಯಾಕೆಂದರೆ ಈ ಯುದ್ಧಕ್ಕೆ ಅನೇಕ ಮಹತ್ತರವಾದಂಥ ಕಾರಣಗಳಿರಲೇಬೇಕು. ನಮ್ಮ ತಾತ ಮುತ್ತಾತ ಎಲ್ಲ ಎಂಥವರು? ಶೌರ್ಯದವನ್ನು ಮೀರಿದವರು, ನರವ್ಯಾಘ್ರರು, ಅವರು ಶಕ್ತಿವಂತರು, ದೋಷರಹಿತರು, ಕ್ಷಮಾವಂತರು. ಇಂಥವರೆಲ್ಲ ಇದ್ದರು. ಈ ದುರಾತ್ಮನಾದಂತಹ ದುರ್ಯೋಧನಾದಿಗಳಿಂದ ಒದಗಿದಂತಹ ಈ ಪರಮ ದಾರುಣವಾದ ಕ್ಲೇಶವನ್ನು ಹ್ಯಾಕ್ ಸಹಿಸಿಕೊಂಡ್ರು? ನಮ್ಮ ಹಿರಿಯರೇನು ಸಾಮಾನ್ಯರಲ್ಲ. ಇವನು ನೀಡಿದಂಥ ಕ್ಲೇಶಗಳನ್ನೆಲ್ಲ ಹ್ಯಾಕ್ ಸಹಿಸಿಕೊಂಡ್ರು? ಪಾಂಡವರಲ್ಲಿ ನೋಡಿದ್ರೆ ಭೀಮಸೇನ 10,000 ಆನೆ ಬಲವುಳ್ಳವನು. ಇಂಥವನು ಕೂಡ ಆ ಪಾಂಡವರು ನೀಡಿದ ತೊಂದರೆಗಳನ್ನು, ಸಮಸ್ಯೆಗಳನ್ನು, ಕ್ಲೇಶಗಳನ್ನು ಸಹಿಸಿಕೊಂಡು ತನ್ನ ಕೋಪನೆಲ್ಲ ಯಾಕೆ ಅಡಗಿಟ್ಕೊಂಡ್ಬಿಟ್ಟ, ತಾನು ಅಡಗಿಸಿಟ್ಕೊಂಡ್ಬಿಟ್ಟ. ಇಷ್ಟೊಂದು ಕ್ಲೇಶ, ನೋವು ಅನುಭವಿಸ್ತಿದ್ರು. ಭೀಮನಿಗೆ ಕೋಪನೇ ಬರಲಿಲ್ಲ, ಭೀಮಸೇನಿಗೆ. ಅಷ್ಟೇ ಅಲ್ಲ, ದುರಾತ್ಮರಾದಂಥ ಆ ಧೃತರಾಷ್ಟ್ರನ ಮಕ್ಕಳಿಂದ ಕ್ಲೇಶಿತಳಾದಂಥ ದ್ರೌಪದಿ, ಅವರನ್ನು ಬರೀ ಒಂದು ದೃಷ್ಟಿಯಿಂದ ಅವರನ್ನು ಸಂಹಾರ ಮಾಡ್ಬೋದಿತ್ತು. ಅಷ್ಟು ಶಕ್ತಿ ಇದೆ ದ್ರೌಪದಿ, ಅಗ್ನಿಕನ್ಯೆ ಅವಳು. ಆದರೆ ಅವಳು ಹೇಗೆ ನಿಂತಿದ್ಲು?
ಅವಳ ಸೀರೆಯ ಸೆರಗನ್ನ ಸೆಳಿತಾ ಇದ್ದಾಗ ಒಬ್ಬ ಅಬಲೆಯಂತೆ ಕೈಯೆತ್ತಿ ನಿಂತು ಕೃಷ್ಣ ಅಂತ ಕೂಗುದಲ್ಲ. ಯಾಕೀಗೆ? ಬರೀ ಒಂದು ದೃಷ್ಟಿಯಿಂದಲೇ ಅವರನ್ನೆಲ್ಲ ಅಲ್ಲೇ ಭಸ್ಮ ಮಾಡುವ ಶಕ್ತಿ ದ್ರೌಪದಿಗಿತ್ತಲ್ವೇ? ಒಬ್ಬ ಅಬಲೆಯಂತೆಯಾಗಿ ನಿಂತ್ಕೊಂಡ್ಬಿಟ್ಲಲ್ಲ. ಯಾಕೆ? ದುರಾತ್ಮರಾದಂತಹ ಆ ದುರ್ಯೋಧನಾದಿಗಳು ಚುಚ್ಚು ಮಾತಾಡ್ತಾ ಇದ್ರು, ಬಾಧೆ ಪಡಿಸ್ತಿದ್ರು. ಮಾದ್ರಿಯ ಮಕ್ಕಳಾದಂಥ ನಕುಲ ಸಹದೇವರು ಕೂಡ ಸುಮ್ಮನಾಗ್ಬಿಟ್ರಲ್ಲ. ಯಾರು? ಭೀಮ ಯಾರು? ಅರ್ಜುನ ಯಾರು? ಸಿಂಹಗಳು. ಅವರು ಎಲ್ಲವನ್ನ ಮರೆತು ಯುಧಿಷ್ಠಿರನ ಅನುಸರಿಸಿ ಕಾಡಿಗೆ ಹೋಗ್ಬಿಟ್ರಲ್ಲ. ಯಾಕೆ? ದುರಾತ್ಮರಿಗೆ, ದುರುಳರಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕು ಅನ್ನೋ ಕೋಪ ಅವರಲ್ಲಿ ಹಾಗಾದ್ರೆ ಬರಲೇ ಇಲ್ವೇ? ಇನ್ನು ಧರ್ಮದಲ್ಲಿ ಶ್ರೇಷ್ಠವಾದಂಥ ಧರ್ಮರಾಯ, ಸಾಕ್ಷಾತ್ ಯಮಧರ್ಮನ ಪುತ್ರ, ಅವನು ಯಾವ ಕ್ಲೇಶವನ್ನು ಅನುಭವಿಸಕ್ಕೆ ಸಿದ್ಧ ಇಲ್ಲ. ಅಂಥವನು ಈ ಕ್ಲೇಶವನ್ನ, ಈ ನೋವನ್ನ, ಈ ಅಪಮಾನವನ್ನ ಹೇಗೆ ಸಹಿಸಿಕೊಂಡ? ಧರ್ಮರಾಯನ ಕ್ಷಮಾ ಗುಣಕ್ಕೂ ಒಂದು ಮಿತಿ ಇದೆ ಅಲ್ವೇ? ಅಪಾರವಾದಂತಹ ಕೌರವ ಸೇನೆಯನ್ನ ಯಮಲೋಕಕ್ಕೆ ಕಳಿಸಕ್ಕೆ ಶ್ರೀಕೃಷ್ಣನ ಸಾರಥಿಯಾದ ಅರ್ಜುನನೊಬ್ಬನಿಗೆ ಹೇಗೆ ಸಾಧ್ಯ ಆಯಿತು? ಪೂಜ್ಯರೇ, ಇವೆಲ್ಲವನ್ನ ನಾವು ತಿಳ್ಕೋಬೇಕು ಅಂತ ನನಗೆ ಬಹು ಅಪೇಕ್ಷೆ ಆಗ್ತಿದೆ. ಯಾಕೆಂದರೆ ಇದು ನಮ್ಮ ಪೂರ್ವಜರ ಇತಿಹಾಸ. ಅದರಿಂದ ತಾವಿದನ್ನು ನನಗೆ ವಿಸ್ತಾರವಾಗಿ ಹೇಳಿ. ನಮ್ಮ ಮಹಾರಥರಾದಂಥ ನಮ್ಮ ತಾತಂದರು ಎಲ್ಲೆಲ್ಲಿ ಏನು ಮಾಡಿದ್ರು ಅನ್ನೋದನ್ನು ನಾನು ಪೂರ್ಣವಾಗಿ ತಿಳ್ಕೋಬೇಕು. ಹೀಗೆ ಜನಮೇಜಯ ರಾಜ ತನ್ನ ಮನಸ್ಸಿನಲ್ಲಿದ್ದಂಥ ಎಲ್ಲ ಭಾವನೆಗಳನ್ನು ವೈಶಂಪಾಯನರೇ ಎದುರುಗಡೆ ತೋಡ್ಕೋತಾರೆ. ವೈಶಂಪಾಯನರಿಗೂ ಸಂತೋಷ ಆಗತ್ತೆ. ಅವ್ರು ಹೇಳ್ತಾರೆ, ಆಗ್ಲಪ್ಪ. ಹಾಗೆ ಹೇಳಬೇಕಾದ್ರೆ ಪ್ರತಿದಿನ ಒಂದು ಕಾಲವನ್ನು ನಿಗದಿಪಡಿಸು. ಆ ಸಮಯದಲ್ಲಿ ನಿನಗೆ ವೇದವ್ಯಾಸರು ಹೇಗೆ ಹೇಳಿದ್ರೋ ಅದೇ ಕ್ರಮದಲ್ಲಿ ನಿನಗೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಸರ್ವಲೋಕಗಳಲ್ಲಿ ಸಂಪೂಜಿತರಾದಂಥ ಅಮಿತ ತೇಜಸ್ವಿಗಳಾದಂಥ ವ್ಯಾಸ ಮಹರ್ಷಿಗಳಿಂದ ಪ್ರೇಣಿತವಾದಂಥ ಈ ಪುಣ್ಯ ವ್ಯಾಖ್ಯಾನವನ್ನು ವಿಸ್ತಾರವಾಗಿ ಹೇಳ್ತೀನಿ. ಯಾರು? ವೇದವ್ಯಾಸರು, ಸತ್ಯವತಿಯ ಮಕ್ಕಳಾದ ಮಹಾ ತೇಜಸ್ವಿಗಳಾದ ವ್ಯಾಸರು ಪುಣ್ಯ ಕರ್ಮಿಗಳಾದ ಪಾಂಡವರ ಈ ಪುಣ್ಯ ಕಥೆಯನ್ನು 1,00,000 ಶ್ಲೋಕದಲ್ಲಿ ಹೇಳಿದ್ದಾರೆ. ನಿಜವಾಗಿ ಈ ಪುಣ್ಯದ ಇತಿಹಾಸವನ್ನು ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಅವರೆಲ್ಲರೂ ಕೂಡ ಅವಸಾನದಲ್ಲಿ ಅವಸಾನ ಆದಮೇಲೆ ಬ್ರಹ್ಮಲೋಕಕ್ಕೆ ಹೋಗಿ ದೇವತೆಗಳಿಗೆ ಸಮಾನರಾಗ್ತಾರೆ. ಈ ಒಂದು ರೀತಿಯಾಗಿ ಋಷಿ ಮುನಿಗಳು ಪ್ರಶಂಸಿದ್ದಾರೆ. ಆದರೆ ಒಂದು ಸತ್ಯ ಏನಂದರೆ ಅನೇಕ ಇತಿಹಾಸಗಳಿದೆ. ಆದರೆ ಕೇಳಕ್ಕೆ ಅರ್ಹತವಾದ ಇತಿಹಾಸಗಳಲ್ಲಿ ಅತ್ಯುತ್ತಮವಾದ ಇತಿಹಾಸ ಅಂದರೆ ಈ ಮಹಾಭಾರತ. ನೀನು ಹೇಳಿದ್ದು ಸರಿಯಾಗಿದೆ ಜನಮೇಜಯ. ಈ ಇತಿಹಾಸ ವೇದಕ್ಕೆ ಸಮನಾಗಿದೆ. ಅದರಿಂದಲೇ ನಿಂಗೆ ಹೇಳಿದ್ದು ನಾನು. ಮಹಾಭಾರತವನ್ನು ಏನಂತ ಕರೀತಾರೆ? ಪಂಚಮ ವೇದ. ಈ ಇತಿಹಾಸದಲ್ಲಿ ಬರೀ ಒಂದು ಇತಿಹಾಸ, ಇದರೊಳಗೆ ಎಲ್ಲವೂ ಇದೆ. ಧರ್ಮಾರ್ಥ ವಿಷಯಗಳು ಪೂರ್ಣವಾಗಿ ಪ್ರತಿಪಾದಿತವಾಗಿದೆ. ಪೂರ್ತಿಯಾಗಿ ಎಲ್ಲವನ್ನ ನಾವು ನೋಡಬೇಕು. ಹೀಗೆ ಹೇಳ್ತಾ ಇದ್ದಾರೆ ವೈಶಂಪಾಯನರು. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಬಹು ಪ್ರಮುಖವಾದದ್ದಂಥದ್ದು 4 ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ನಾವು ಸಂಕಲ್ಪ ಕೂಡ ಮಾಡ್ತೀವಿ. ಯಾವ್ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಮೋಕ್ಷ ಇವೆರಡರ ಮಧ್ಯೆ ಒಂದಿದೆ, ಎರಡಿದೆ, ಅರ್ಥ ಮತ್ತು ಕಾಮ. ಈ 4 ಸಂಪಾದನೆ ಮಾಡಬೇಕು. ಬರೀ ಧರ್ಮ ಮೋಕ್ಷ ಅಷ್ಟೇ ಅಲ್ಲ, ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಂತನ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಅರ್ಥ ಮತ್ತು ಕಾಮವನ್ನು ಹೇಗೆ ನೋಡಬೇಕೋ, ಧರ್ಮದ ಒಳಗಡೆ ನಿಟ್ಟಿನಲ್ಲಿ ನೀನು ಮಾಡಿದ್ರೆ ಅದು ಮೋಕ್ಷಕ್ಕೆ ಸಾಧನೆಯಾಗತ್ತೆ. ಅರ್ಥ ಮತ್ತು ಕಾಮ ದೂಡ್ಬಿಡತಕ್ಕಂಥದ್ದಲ್ಲ, ಅದು ಕೂಡ ಬೇಕಾದ್ದೇ. ಅದರದ್ದು ಈ ಪರಿಮಿತಿಯಲ್ಲಿರಬೇಕು. ಧರ್ಮ, ಅದಕ್ಕೆ ಧರ್ಮ ಮತ್ತು ಮೋಕ್ಷದ ಮಧ್ಯದಲ್ಲಿ ಸೇರಿಸಿಟ್ರು. ಯಾವುದನ್ನ? ಅರ್ಥ ಮತ್ತು ಕಾಮವನ್ನು. ಇಲ್ಲಿ ಕಾಮದ ಅನೇಕ ಪ್ರಸಂಗಗಳು ಬರುತ್ತೆ.
ಆದರೆ ಅದನ್ನೆಲ್ಲ ನಾವು ನಮ್ಮ ಈಗಿನ ಮನಸ್ಥಿತಿಯಲ್ಲಿರ್ತಕ್ಕಂಥ ಕಾಮದೃಷ್ಟಿಯಿಂದ ನಾವು ಅದನ್ನು ಯಾವುದನ್ನು ವಿಶ್ಲೇಷಣೆ ಮಾಡಬಾರ್ದು. ಯಾಕೆಂದರೆ ನಾವು ನೋಡ್ತಾ ಇರೋದು ದ್ವಾಪರ ಯುಗದ ಆ ಕಾಲದಲ್ಲಿ ಇದ್ದಂತಹ ಮಾನಸಿಕ ಸ್ಥಿತಿ ಏನಿತ್ತು ಆ ಮಟ್ಟದಲ್ಲಿ ನಾವು ಯೋಚನೆ ಮಾಡೋಕ್ಕೆ ಅರ್ಹರಾದರೆ ನಾವು ಮಹಾಭಾರತವನ್ನು ಕೇಳಿದಾಗ, ಆ ಘಟನೆಗಳನ್ನು ಕೇಳಿದಾಗ ನಮಗೆ ಅದರ ತಾತ್ವಿಕತೆ ಅರ್ಥ ಆಗತ್ತೆ. ಆ ಕಾಲದಲ್ಲೂ ಕೂಡ ಯಾವುದು ಧರ್ಮವಾಗಿತ್ತು, ಕಾಮದ ವಿಚಾರದಲ್ಲಿ ಯಾವುದು ಧರ್ಮವಾಗಿತ್ತು? ಹೇಳು, ಏನು ಗಾಬರಿಯಾಗಿ ನೋಡ್ತಾ ಕೂತ್ಕೊಂಡ್ಬಿಟ್ಟೆ. ಯಾವುದು ಧರ್ಮವಾಗಿತ್ತು ಅಂತಂದರೆ ಮಗು, ಧರ್ಮಸಹಿತವಾದ ಕಾಮ ಅಂದರೆ ಆ ಕಾಮದ ಉದ್ದೇಶ ಸತ್ಸಂತಾನದ ಮೂಲಕ ಜಗತ್ತಿಗೆ ಭಗವಂತನ ಕೊಡುಗೆಯಾಗಬೇಕಾಗಿದೆ. ಅದು ವಿಲಾಸಕ್ಕಾಗಿ, ವಿಹಾರಕ್ಕಾಗಿ, ಸಂತೋಷಕ್ಕಾಗಿ ಅಲ್ಲ. ಬರೀ ಗಂಡು ಹೆಣ್ಣುಗಳ ಸಂಯೋಗ ಅಲ್ಲ. ಯಾವ ಗಂಡು ಯಾವ ಹೆಣ್ಣು ಅನ್ನೋದಕ್ಕಿಂತ ಅದರ ಉದ್ದೇಶ ಬಹಳ ಮುಖ್ಯವಾಗಿತ್ತು. ಅವಾಗ ಧರ್ಮದ ಅರ್ಥದಲ್ಲಿ ಕಾಮ ಅಂದ್ರೆ ಅದಷ್ಟೇ. ಆ ಕಾಮದ ಉದ್ದೇಶ ಒಂದು ಮಹತ್ ಕಾರ್ಯಕ್ಕಾಗಿ ಇರ್ತಿತ್ತು. ಮುಂದೆ ಅದು ಒಂದೊಂದಾಗಿ ನಿಮಗೆ ಬಿಡಿಸಿ ಹೇಳುವಾಗ ಹೇಳ್ತೀನಿ. ಹಾಗಾಗಿ ಇವೆಲ್ಲವನ್ನು ಅದು ಯಾತಿ ಕೇಳಿದು ಇಲ್ಲಿ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ಮಹಾಭಾರತದಲ್ಲಿ ಅದನ್ನು ನಾವು ಕಾಣ್ತೀವಿ. ಆ ಧರ್ಮ ಮತ್ತು ಮೋಕ್ಷಗಳ ಒಳಗಡೆ ಇರ್ತಕ್ಕಂಥ ಅರ್ಥ ಮತ್ತು ಕಾಮ ಹೇಗೆ ಕೆಲಸ ಮಾಡೋದು ಗೊತ್ತಾಗಬೇಕು ನಮಗೆ. ಯಾಕೆಂದ್ರೆ ನಾವು ಕೂಡ ಅದೇ ಮಾರ್ಗದಲ್ಲಿ ನಡಿಬೇಕಲ್ಲ. ಅದಕ್ಕೋಸ್ಕರ ಮುಂದೆ ಅದನ್ನು ವಿಸ್ತಾರವಾಗಿ ಬಂದಾಗ ಹೇಳ್ತಾ ಹೋಗೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಧರ್ಮಾರ್ಥಗಳ ವಿಷಯಗಳು ಪೂರ್ಣವಾಗಿ ಪುಣ್ಯಪ್ರದವಾದಂಥ ಇತಿಹಾಸವನ್ನು, ಪ್ರವಚನ ಬುದ್ಧಿಯನ್ನು ಆಧ್ಯಾತ್ಮಿಕದ ಕಡೆಗೆ ತಿರುಗುತ್ತೆ. ಇದನ್ನು ಕೇಳ್ತಾ ಕೇಳ್ತಾ ಸರಿಯಾದ ರೀತಿಯಲ್ಲಿ ಯಾರು ಹೇಳೋರು ಸರಿಯಾಗಿರಬೇಕು, ಕೇಳೋರು ಸರಿಯಾಗಿದ್ದರೆ ಅವರ ಬುದ್ಧಿ ನಿಜವಾಗಿ ಆಧ್ಯಾತ್ಮದ ಕಡೆಗೆ ತಿರುಗುತ್ತೆ. ಇದನ್ನು ಯಾರು ಕ್ಷುದ್ರರಲ್ಲವೋ, ದಾನಶೀಲರೋ, ಸತ್ಯಶೀಲರೋ ಹಾಗೆ ಹೇಳ್ತಕ್ಕಂಥವ್ರಿಗೂ ಪುಣ್ಯ ಬರುತ್ತೆ, ಕೇಳಿದವ್ರಿಗೂ ಮಹಾಪುಣ್ಯ ಬರುತ್ತೆ. ಎಷ್ಟಿದೆ ಅಂದರೆ, ಈ ಪುಣ್ಯಪ್ರವಾದ ಇತಿಹಾಸವನ್ನು ಕೇಳಿದ್ರೆ ಭ್ರೂಣಹತ್ಯಾ ಪಾಪವು ನಾಶವಾಗತ್ತೆ. ರಾಹುವಿನಿಂದ ವಿಮುಕ್ತನಾದ ಚಂದ್ರನಂತೆ ಮಹಾಭಾರತ ಕಥಾಶ್ರವಣವನ್ನು ಮಾಡುವನು ಸಕಲ ಪಾಪಗಳಿಂದ ವಿಮುಕ್ತನಾಗ್ತಾನೆ. ಯಾಕೆಂದರೆ ಇದನ್ನು ಕೇಳ್ತಾ ಕೇಳ್ತಾ ತನ್ನೊಳಗೆ ತಾನು ಮಾಡಿದ ತಪ್ಪುಗಳ ರಿಯಲೈಸೇಷನ್ ಆಗ್ತಾ ಹೋಗುತ್ತೆ, ಪಶ್ಚಾತ್ತಾಪ ಉಂಟಾಗುತ್ತೆ ಯಾರೊಬ್ಬ ಮನುಷ್ಯನಿಗೆ. ಈ ಇತಿಹಾಸಕ್ಕೆ ಜಯ ಎಂದು ಹೆಸರಿದೆ. ಇದೆಲ್ಲ ಹೇಳ್ತಾ ಇದ್ದಾರೆ. ಈ ಇತಿಹಾಸಕ್ಕೆ ಏನು ಹೆಸರಿದೆ? ಜಯ ಅಂತ ಕರೀತಾರೆ. ನಿನಗೀಗ ಒಂದು ಪ್ರಶ್ನೆ ಕೇಳ್ತೀನಿ. ನೀನು ಪ್ರತಿ ಸರಿ ಪ್ರಾರ್ಥನಾ ಶ್ಲೋಕವನ್ನು ಮಾಡಿದ ಮೇಲೆ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ, ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ, ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ ಅಂತ ಕೂಗ್ತಿಯಲ್ಲ, ಅದರ ಅರ್ಥ ಏನು? ಮಹಾಭಾರತದಲ್ಲಿದೆ. ಇದು ನಿನಗೆ ಸ್ವಲ್ಪ ಗಮನ ಇಟ್ಟು ಕೇಳು ಪುಟ. ನೀ ಕೂಗ್ತಿಯಲ್ಲ, ಅದಕ್ಕೆ ಅದು ಕೈ ಎತ್ತಿ ಕೂಗ್ತಿಯಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಇದು ಬಹಳ ನಿನಗೆ ಅರ್ಥ ಆಗಬೇಕು. ಯಾತಕ್ಕೆ ನೀನು ಹಾಗೆ ಕೂಗ್ತಾ ಇದೆಯಾ, ಅದ್ರ ಉದ್ದೇಶ ಏನು ಅಂತ. ಇದು ವಿಜಯದ ಸಂಕೇತ ಅಲ್ಲ. ವಿಜಯವಾಗಲಿ ಅಂತ, ಜೈ ಅಂದರೆ ವಿಜಯದ ಸಂಕೇತ, ಇದು ಜಯವಾಗಲಿ. ಜೈ ಬೇರೆ, ಜಯವಾಗಲಿ ಬೇರೆ. ಜೈ ಅಂದರೆ ವಿಜಯದ ಸಂಕೇತ, ಜಯವಾಗಲಿ ಅಂದರೆ ಬೇರೆ ಅರ್ಥ ಇದೆ. ಅದರ ವಿಶ್ಲೇಷಣೆಯನ್ನು ನಾವು ಮಹಾಭಾರತದಲ್ಲಿ ಕಾಣ್ತೀವಿ. ಈ ಜಯ ಅಂತಕ್ಕಂಥ ಪದಕ್ಕೆ ಮಹಾಭಾರತಕ್ಕೆ ಆಳವಾದ ಸಂಬಂಧ ಇದೆ. ಜಯ, ನಿನ್ಗೆ ಇನ್ನೊಂದ್ಸರಿ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳು. ಯಾಕೆಂದ್ರೆ ಇದೆಲ್ಲ ನಡೀತಿರುತ್ತಲ್ಲ, ನಿಂಗೆ ಗೊತ್ತಾಗಬೇಕು. ಈ ಜಯ ಅನ್ನುವ ಪದಕ್ಕೂ ಮಹಾಭಾರತಕ್ಕೂ ಬಹಳ ಆಳವಾದ ಸಂಬಂಧ ಇದೆ. ಯಾಕೆ ಗೊತ್ತಾ? ಮಹಾಭಾರತದ ಮೂಲ ಹೆಸರು ಏನಪ್ಪ ಅಂದರೆ ಜಯ ಸಂಹಿತೆ. ಮುಂಚೆ ಇದನ್ನು ಜಯ ಅಂತಲೇ ಕರೀತಿದ್ದು, ಮಹಾಭಾರತ ಅಂತ ಕರೀತಿದ್ದಿಲ್ಲ. ಮೂಲತಃ ಇದನ್ನು ಜಯ ಅಥವಾ ಜಯ ಸಂಹಿತೆ ಅಂತ ಕರೀತಾ ಇದ್ದರು. ಜಯ ಅನ್ನೋದು, ಅದಕ್ಕೆ ಆ ಜಯ ಪದಕ್ಕೆ. ಹಾಗಾಗಿ ಜಯ ಅನ್ನೋ ಪದವನ್ನು ಯಾಕೆ ಅಲ್ಲಿ ನಾಮವಾಗಿ ಅಲ್ಲಿಟ್ರು? ಆ ಒಂದು ಮಹತ್ ಇತಿಹಾಸಕ್ಕೆ ಜಯ ಅಂತ ಯಾಕೆ ಹೆಸರಿಟ್ರು? ಇದಕ್ಕೇನಾದ್ರು ಒಂದು ಕಾರಣ ಇದೆಯೇ? ಹಾಗಾದರೆ ಜಯ ಅಂದ್ರೇನು ಅನ್ನೋದನ್ನ ನೀನು ನೋಡ್ತಾ ಹೋಗ್ಬೇಕು. ಜಯ ಅನ್ನೋದರಲ್ಲಿ ಬಹಳ ವಿಶೇಷವಾದಂಥದ್ದಿದೆ.
ಜಯ ಅಂದ್ರೆ ಅರ್ಥ ಏನು ಗೊತ್ತಾ? ಅಧರ್ಮದ ಗುಣಗಳನ್ನು ಗೆದ್ದು ಮೋಕ್ಷ ಅಥವಾ ಆಧ್ಯಾತ್ಮಿಕ ಸಾಧನೆ ಪಡಿತಕ್ಕಂಥದ್ದನ್ನ ಜಯ ಅಂತ ಕರೀತಾರೆ. ಜಯ ಅಂದ್ರೆ ಏನು ಹೇಳು? ಜಯವಾಗಲಿ ಅಂದರೆ ಆಧ್ಯಾತ್ಮಿಕವಾದ ಎಲ್ಲ ನಮ್ಮ ಅಧರ್ಮದ ಗುಣಗಳನ್ನು ಗೆದ್ದು ಮೋಕ್ಷ ಅಥವಾ ಆಧ್ಯಾತ್ಮಿಕ ಸಾಧನೆಯನ್ನು ಪಡೆಯುವುದಕ್ಕೆ. ಮೋಕ್ಷ ಅಥವಾ ಆಧ್ಯಾತ್ಮಿಕ, ಮೊದಲು ಅಧರ್ಮವನ್ನು ಬಿಡಬೇಕು. ಮೋಕ್ಷ ಅಥವಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಸಾಧನೆ ಮಾಡುವುದಕ್ಕೆ ಅದನ್ನು ಜಯ ಅಂತ ಕರೀತಾರೆ. ಜಯದ ನಿಜವಾದ ಅರ್ಥ ಅಷ್ಟೆ. ಇನ್ನೊಂದು ವಿಚಾರ ನೀನು ಹೇಳಿದ ಮೇಲೆ ನನಗೆ ಮುಂದಕ್ಕೆ ಹೇಳ್ತೀನಿ. ಯಾಕೆಂದರೆ ಈ ಜಯ ಅನ್ನೋ ಪದ ಅಷ್ಟು ಬಹಳ ಮುಖ್ಯವಾದದ್ದು ಅಂದರೆ, ಆ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಸಂಖ್ಯೆಗಳೇನಿತ್ತು 1 2 3 4 5 6 7 8 9 ಅದನ್ನು ಹಾಗೆ ಹೇಳ್ತಿರ್ಲಿಲ್ಲ. ಅದನ್ನು ಯಾವ ರೀತಿ ಹೇಳ್ತಾ ಇದ್ರಪ್ಪ ಅಂದರೆ ಅಕ್ಷರಗಳ ರೂಪದಲ್ಲಿ ಹೇಳ್ತಿರು. ಒಂದೊಂದು ಅಕ್ಷರಕ್ಕೆ ಒಂದೊಂದು ಸಂಖ್ಯೆ ರೂಪದಲ್ಲಿ. ಸಂಖ್ಯೆಯಲ್ಲಿ ನಾವು 1 2 3 ಹಾಗೆ ಹೇಳ್ತಿರ್ತಿಲ್ಲ. ಒಂದೊಂದು ಅಕ್ಷರ ಹೇಳಿದ್ರು, ಆ ಅಕ್ಷರಕ್ಕೆ ಅಂಕೆ ಇರ್ತಿತ್ತು. ಈಗ ಜ ಅಂದರೆ 8, ಯಾ ಅಂದರೆ 1, ಹೀಗೆ. ಯಾ ಅಂತಕ್ಕಂಥ ಅಕ್ಷರ 1 ಸೂಚಿಸಿದ್ರೆ ಜ ಅಂತಕ್ಕಂಥದ್ದು 8, ಯಾ ಅನ್ನೋದು 1, ಜ ಅನ್ನೋದು 8. 18ಕ್ಕೆ ಮಹತ್ತರವಾದ ಸ್ಥಾನವನ್ನು ನಾನು ನೀಡಿದ್ರವರು. ಇನ್ನೊಂದ್ಸರಿ ಹೇಳ್ತೀನಿ, ಅರ್ಥ ಆಗಲಿಲ್ವಾ? ಯಾ ಅಂದರೆ ಎಷ್ಟು ಹೇಳು? 1. ಜ ಅಂದರೆ ಎಷ್ಟು? 8. 8 ಅಂತ ಹೇಳ್ಬೇಕಾದ್ರೆ ಜ ಅನ್ನೋರು, ನಿಂಗೆ ಅರ್ಥ ಆಗೋದು ಅವಾಗ. ಜ ಅಂದರೆ 8 ಅಂತ. 1 ಅನ್ಬೇಕಾದ್ರೆ ಯಾ ಅನ್ನೋರು. ಮತ್ತೆ ಇದನ್ನು ಬರೆಯುವಾಗ ಹಿಂದೆ ಏನು ಮಾಡೋರು ಅಂದರೆ, ಈಗ ಜ ಅಂದರೆ 8, ಯಾ ಅಂದರೆ 1, ಜಯ ಅಂದರೆ 8 ಒಂದಾಯಿತು. 81 ಅಲ್ಲ, ಅದು 18. ಯಾತಕ್ಕೆ ಅದು 18 ಆಗ್ತಾ ಇತ್ತು, 8 ಆಗ್ತಿಲ್ಲ ಅಂದರೆ, ಆಗಿನಲ್ಲಿ ಪ್ರಾಚೀನ ಗಣಿತದಲ್ಲಿ ಒಂದು ನಿಯಮ ಇತ್ತು. ಅದನ್ನು ಕಟಪಯಾದಿ ಸಂಖ್ಯಾ ಪದ್ಧತಿ ಅಂತಿತ್ತು. ಕಟಪಯಾದಿ ಪದ್ಧತಿ ಅಂತ. ಅಲ್ಲಿ ಏನು ಮಾಡಿದ್ರು ಅಂದರೆ, ಅದಕ್ಕೆ ಅಂಕಾನಾಂ ವಾಮೋಗತಿ, ಅಂಕಾನಾಂ ವಾಮೋಗತಿ ಅಂತ ಅಲ್ಲಿ ನಿಯಮವನ್ನು ಮಾಡಿದರು. ಅಂದರೆ ನಾವು ಓದುವಾಗ ಈ ಕಡೆಯಿಂದ ಓದ್ತೀವಿ, ಯಾವ ಕಡೆ? ಎಡದಾಗಡೆಯಿಂದ ಬಲದಾಗಡೆಗೆ ಓದ್ಕೊಂಡು ಹೋಗ್ತೀವಿ. ಇವತ್ತು ಸಂಖ್ಯೆಗಳನ್ನು ಓದಬೇಕಾದ್ರೂ ನಾವು ಅಷ್ಟೇ, ಬಿಡಿ 10 100 ಎಡಗಡೆಯಿಂದ ಓದ್ತೀವಿ. ಅದರ ಆಗಿನ ಪದ್ಧತಿ ಏನಿತ್ತು ಅಂದರೆ ಅಂಕಾನಾಂ ವಾಮೋಗತಿ, ಅಂದರೆ ನೀನು ಬಲಭಾಗದಿಂದ ಓದ್ತಾ ಹೋಗಬೇಕು. ಅಲ್ಲಿಗೆ ಜ ಯ ಅಂತ ಬರೆದಾಗ 8 1, ನೀನು ಈ ಕಡೆಯಿಂದ ಓದ್ಬೇಕಾದ್ರೆ 1 8 18 ಆಗಿನ ಪದ್ಧತಿಯಲ್ಲಿ. ಇದನ್ನೇನಂತ ಕರೀತಾರೆ? ಕಟಪಯಾದಿ ಪದ್ಧತಿ ಅಂತ ಕರೀತಾರೆ. ಆಗಿದ್ದ ಪದ್ಧತಿ ಅದು. ಮತ್ತು ಸಂಖ್ಯೆಗಳನ್ನು ಅಕ್ಷರಗಳ ಮೂಲಕ ಹೇಳ್ತಾ ಇದ್ರು. ಇಲ್ಲಿ ಜಯ ಅಂತಾದಾಗ ಜ ಅಂದರೆ 8, ಯಾ ಅಂದರೆ 1. ಆದರೆ ಓದುವಾಗ ಈ ಕಡೆಯಿಂದ ಅಕ್ಷರಗಳನ್ನು ಎಡದಿಂದ ಬಲಕ್ಕೆ ಓಡ್ತಾ ಇದ್ರು. ಆದರೆ ಅಂಕೆಗಳನ್ನು ನೋಡ್ಬೇಕಾದ್ರೆ ಅವರು ಅವಾಗೊಂದು ನಿಯಮ ಇತ್ತು, ಅಂಕಾನಾಂ ವಾಮೋಗತಿ, ಈ ಕಡೆಗೆ ಬಲದ ಕಡೆಯಿಂದ ಎಡಗಡೆಗೆ, ಅದರಿಂದ 18. ಅಲ್ಲಿ ನೀವು ಬರೀತಾ ಇದ್ದದ್ದು 8 1, ಆದರೆ ಅದನ್ನು 18. ಈ 18 ಇದೇನೇ ಜಯ. ಹಾಗಾದ್ರೆ ಯಾಕಪ್ಪಾಜಿ ಇದು ಇಷ್ಟೊಂದು ಬಹಳ ಮುಖ್ಯವಾದದ್ದು ಅಂದರೆ, ನಿಂಗೆ ಗೊತ್ತಿರಲಿ, ಈ ಮಹಾಭಾರತಕ್ಕೆ ಇಟ್ಟ ಮೊದಲ ಹೆಸರೇ ಜಯ. ಯಾಕೆ ಅಷ್ಟಕ್ಕೆ ಹೇಳಿದ್ರು ಅಂದರೆ, ಈ ಮಹಾಭಾರತ ಮತ್ತು 18 ಇದರ ಬಗ್ಗೆ ಇರ್ತಕ್ಕಂಥ ಬಹಳ ವಿಶೇಷತೆಯನ್ನು ವೇದವ್ಯಾಸರು ನಮಗೆ ಹೇಳ್ತಾರೆ. ವಾಸ್ತವವಾಗಿ ವೇದವ್ಯಾಸರು ಮೊದಲು ರಚಿಸಿದ್ದು 8800 ಶ್ಲೋಕಗಳು, ಅದನ್ನೇ ಜಯ ಅಂತ ಕರೆದಿದ್ದು. ಆಮೇಲೆ ಅದು 1 ಲಕ್ಷಕ್ಕೆ ವಿಸ್ತರಣೆಯಾಯಿತು ನಡೆದಿದೆ. ನಿಂಗೆ ಗೊತ್ತಿರಲಿ ಯಾಕೆ 18 ಜಯ ಅನ್ನೋದನ್ನು ಮಹಾಭಾರತಕ್ಕಿಟ್ಟರು. ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆಯಾ? ಇನ್ನೊಂದ್ಸರಿ ಆಮೇಲೆ ಕೇಳ್ಕೊ, ಗೊತ್ತಾಗತ್ತೆ. ನಿಧಾನ ಕೇಳು, ತುಂಬ ಚೆನ್ನಾಗಿದೆ ಇದು ವಿಶ್ಲೇಷಣೆ. ಮಹಾಭಾರತದಲ್ಲಿ ಯಾತಕ್ಕೆ ಜಯ ಅಂತ ಕರೆದ್ರು, ಜಯವಾಗಲಿ ಅಂತ ನೀ ಅಪ್ಪಾಜಿ ಕೂತಿಯಲ್ಲ, ಅದರ ಅರ್ಥ ಏನು ಅಂತ ಗೊತ್ತಾಗತ್ತೆ. ಹಿಂದಿನ ಕಾಲ, ಇನ್ನೊಂದ್ಸರಿ ಹೇಳ್ತೀನಿ, ನಿಧಾನ ಕೇಳ್ಕೊ. ಹಿಂದಿನ ಕಾಲದಲ್ಲಿ ಸಂಖ್ಯೆಗಳನ್ನು ಅಕ್ಷರಗಳ ಮೂಲಕ ಗುರುತಿಸ್ತಿದ್ರು. ಒಂದೊಂದು ಅಕ್ಷರಕ್ಕೆ ಒಂದೊಂದು. ಜ ಅಂತಂದರೆ 8, ಯಾ ಅಂದರೆ 1, ಜಯ ಅಂದರೆ 8 1. ಆದರೆ ಓದುವಾಗ
ಆವಾಗ ಒಂದು ನಿಯಮ ಇತ್ತು, ಅಂಕಿಗಳನ್ನು ಓದುವಾಗ ಬೇರೆದನ್ನೆಲ್ಲ ಹಿಮ್ಮುಖವಾಗಿ ಓದಬೇಕು ಅಂತ 1 8 ಅಂತ ಓದ್ತಿದ್ರು. ಈ 1 8 18 ಅಂದರೆ ಜಯ. ಇದಕ್ಕೂ ಮಹಾಭಾರತಕ್ಕೂ ಬಹಳ ಸಂಬಂಧ ಇದೆ. ಅದಕ್ಕೆ ಮಹಾಭಾರತವನ್ನು ಜಯ ಅಂತ ಕರೆದ್ರು. ಯಾತಕ್ಕೆ ಅಂತ ಹೇಳಿದ್ರೆ ನಿಂಗೆ ಗೊತ್ತಿರಬೇಕು, ಇಡೀ ಮಹಾಭಾರತದ ಕತೆ 18ರ ಸುತ್ತ ಸುತ್ತುತ್ತೆ. ಯಾಕೆ? ಕುರುಕ್ಷೇತ್ರ ಯುದ್ಧ ನಡೆದಿದ್ದು 18 ದಿನಗಳು. ಕುರುಕ್ಷೇತ್ರ ನಡೆದಿದ್ದು ಎಷ್ಟು ದಿನ? 18 ದಿನಗಳು. ಮಹಾಭಾರತದಲ್ಲಿ ಭಾಗ ಮಾಡಿದರೆ ಪರ್ವಗಳು ಅಂತ ಎಷ್ಟು ಪರ್ವಗಳಿದೆ? 18 ಪರ್ವಗಳಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡಿದ್ದೆಷ್ಟು? 18 ಅಕ್ಷೋಹಿಣಿ ಸೈನ್ಯಗಳು. ಕೌರವರದು 11, ಪಾಂಡವರದು 7, ಒಟ್ಟು 18 ಸೈನ್ಯ. ಮತ್ತು ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆ? 18. ಹೀಗೆ ಇಡೀ 18ರ ಸುತ್ತನೇ ಸುತ್ತುತ್ತೆ. 18 ಅಕ್ಷೋಹಿಣಿ ಸೈನ್ಯ. ಕುರುಕ್ಷೇತ್ರ ಯುದ್ಧ ನಡೆದಿದ್ದು 18 ಜನ. ಮತ್ತು ಮಹಾಭಾರತ ಇರೋದು 18 ಪರ್ವಗಳು. ಮಹಾಭಾರತದ ಹೃದಯ ಭಾಗವಾದ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥದ್ದು 18 ಅಧ್ಯಾಯಗಳು. ಎಲ್ಲ ಆದಮೇಲೆ ಕೊನೆಗೆ ಈ ಭೀಕರ ಯುದ್ಧ ಮಾಡಿದ ಮೇಲೆ ಬದುಕುಳಿದವ್ರು ಎಷ್ಟು ಜನಪ್ಪ ಅಂದರೆ 18 ಜನ. ಅದರಿಂದ ಈ 18ಕ್ಕೆ ಬಹಳ ಪ್ರಾಶಸ್ತ್ಯ ಇದೆ. ಈ 18ನ್ನು ಬರೆಯುವುದನ್ನೇ ಜಯ. ಜ ಅಂದರೆ 8, ಯಾ ಅಂದರೆ 1, ಆದರೆ ಅದು 81 ಅಲ್ಲ, ಈ ಕಡೆಯಿಂದ ಓದಬೇಕು. ಅದರಿಂದ ಜಯ ಅಂತ ಕರೆದ್ರು. ನೀನು ಈ ಜಯ ಅನ್ನೋದ್ರ ನಿಜವಾದ ಅರ್ಥ ಏನಪ್ಪ ಅಂದರೆ, ಮನುಷ್ಯ ತನ್ನ ಅಧರ್ಮದಿಂದ ಆಧ್ಯಾತ್ಮಿಕತೆಗೆ ಮೋಕ್ಷದ ಕಡೆ ಆಗ್ತಕ್ಕಂಥ ಸಾಧನೆಯನ್ನು ಪಡೆಯೋಕ್ಕೆ ಜಯ ಅಂತ ಕರೆದ್ರು. ಅದಕ್ಕೆ ಅದನ್ನು ಜಯ, ಆ ಗ್ರಂಥಕ್ಕೂ ಇತಿಹಾಸಕ್ಕೂ ಅವಾಗ ಜಯ ಅಂತಿಟ್ರು. ನೀನು ಅಪ್ಪಾಜಿಯವರಿಗೆ, ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಅಂದರೆ ಅಪ್ಪಾಜಿಯವರನ್ನು ಪ್ರಶಂಸೆ ಮಾಡ್ತಾ ಇಲ್ಲ, ಅಪ್ಪಾಜಿಯವರನ್ನು ಪ್ರಾರ್ಥನೆ ಮಾಡ್ತಿದ್ಯಾ. ಏನಂತ ನಾನೇ ಕೇಳ್ತೀನಿ. ಯಾರಿಗೆ ಬೇಕು ಹೇಳಿ ಅಂದಾಗ ಅಪ್ಪಾಜಿ ನನಗೆ ಅಂತ ಕೈ ಎತ್ತಿದೆಯಲ್ಲ, ಹಾಗೆ ಇಲ್ಲಿ ನೀನು ಕೇಳ್ತಾ ಇದೆಯಾ ಏನಂತ? ಶ್ರೀಮಾತ ಅಪ್ಪಾಜಿಗೆ ಜಯವಾಗಲಿ ಅಂದರೆ ಅಪ್ಪಾಜಿ ನನ್ನನ್ನು ಕೂಡ ಅಧರ್ಮದಿಂದ ಬಿಡಿಸಿ ನನ್ನನ್ನು ಕೂಡ ಆಧ್ಯಾತ್ಮಿಕದ ಮೋಕ್ಷದ ಸಾಧನೆ ಕಡೆಗೆ ಕರ್ಕೊಂಡು ಹೋಗಿ ಅನ್ನೋದು ಜಯವಾಗಲಿ. ಜಯವಾಗಲಿ ಅಂದರೆ ಅಪ್ಪಾಜಿ ನನ್ನನ್ನು ಅಧರ್ಮದಿಂದ ಬಿಡಿಸಿ ನನ್ನನ್ನು ಆಧ್ಯಾತ್ಮಿಕದ ಕಡೆಗೆ ಮೋಕ್ಷದ ಕಡೆಗೆ ನನ್ನನ್ನು ಸಾಧನೆಯ ಕಡೆಗೆ ಕರ್ಕೊಂಡು ಹೋಗಿ ಅಂದರೆ ಜಯವಾಗಲಿ ಅಂತ ನೀವು ಕೂಗುದ್ರ ಅರ್ಥ ನನ್ನನ್ನು ಕರ್ಕೊಂಡು ಹೋಗಿ ಅಂತ. ಯಾರಿಗೆ ಹೇಳ್ತಾ ಇದೆಯಾ? ಶ್ರೀಮಾತ ಅಪ್ಪಾಜಿಗೆ. ಅದನ್ನು ಯಾಕೆ ಹೇಳಬೇಕಂದ್ರೆ ಅಪ್ಪಾಜಿ ನನ್ನ ಕರ್ಕೊಂಡು ಹೋಗಿ ಅಪ್ಪಾಜಿ ಅದಕ್ಕೆ ಕೈ ಯಾಕೆ ಎತ್ತಬೇಕು? ನಮ್ಮಲ್ಲದೊಂದು ಸಂಪ್ರದಾಯ, ಏನಾದ್ರು ಮಾಡೋಕ್ಕೆ ಮುಂಚೆ ಅಪ್ಪಾಜಿ ಅದರರ್ಥ ನೀನು ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ ಅಂದರೆ ಅಪ್ಪಾಜಿ ನನ್ನನ್ನು ನಿಮ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ, ಅಪ್ಪಾಜಿ ನನ್ನನ್ನು ನಿಮ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಅಂತ ಅರ್ಥ. ಅಪ್ಪಾಜಿಗೆ ಜೈಕಾರ ಅಲ್ಲ, ಅದು ಜೈಕಾರ ಅಲ್ಲ, ಜಯಕಾರ. ಜೈ ಅಂದರೆ ಅದು ಬೇರೆ. ಅದಕ್ಕೆ ನಾನು ಜೈ ಅನ್ನೋದನ್ನ ಒಪ್ಪಲ್ಲ, ಜಯ. ಅದಕ್ಕೆ ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ, ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ. ಹೇ ದುರ್ಗಾ ಸಂಸ್ಥಾನ, ನನ್ನನ್ನು ಕೂಡ ಆಧ್ಯಾತ್ಮಿಕದ ಅಧರ್ಮವನ್ನು ಕಳೆದು ಆಧ್ಯಾತ್ಮಿಕವಾದ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗು ಅಪ್ಪಾಜಿ, ನನ್ನನ್ನು ಕರ್ಕೊಂಡು ಹೋಗಿ ಅಂತ ಕೈ ಎತ್ತಿ ಕೂಗುದು. ನನ್ನನ್ನು ಅಪ್ಪಾಜಿ ನನ್ನ ನೋಡಿ ನನ್ನ ಮರಿಬೇಡಿ, ನನ್ನ ಕರ್ಕೊಂಡು ಹೋಗಿ ಅಂತ. ನೋಡಿ, ಮಹಾಭಾರತದ ಕಥಾಶವನ್ನು ಮಾಡುವನು ಸಕಲ ಪಾಪಗಳಿಂದ ಮುಕ್ತಾನೆ. ಈ ಇತಿಹಾಸಕ್ಕೆ ಜಯ ಎಂದು ಹೆಸರಿದೆ. ಜಯ ಅಂದರೆ 18, ಜ ಅಂದರೆ 8, ಯಾ ಅಂದರೆ 1. ಆದರೆ ಈ ಕಡೆಯಿಂದ ಓದುವಾಗ ಅದು 18 ಆಗತ್ತೆ. ಆದರೆ ಬರೆದಿರೋದು ಜಯ, 8 1 ಜಯ. ಆದರೆ ನಿಜವಾಗದರ ಬೆಲೆ ಎಷ್ಟು? 18. ಯಾಕೆ 18? ಮಹಾಭಾರತದ ಪರ್ವಗಳು 18. ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆದಿದ್ದು 18 ದಿನ. ಭಗವದ್ಗೀತೆ ಹೃದಯ ಭಾಗ ಅದರಲ್ಲಿರ್ತಕ್ಕಂಥದ್ದು 18 ಅಧ್ಯಾಯಗಳು. ಮತ್ತು ಈ ಭೀಕರ ಯುದ್ಧದಲ್ಲಿ ಬದುಕುಳಿದವರು 18. ಅದರಿಂದ 18 ಅಂದರೆ ಜಯ ಅಂತ. ಜಯ ಅಂದರೆ ನನ್ನನ್ನು ಅಧರ್ಮ ಮಾರ್ಗದಿಂದ ಕಳೆದು ಆಧ್ಯಾತ್ಮಿಕತೆಯ ಮುಕ್ತಿಯ ಸಾಧನೆ ಕಡೆಗೆ ಕರ್ಕೊಂಡು ಹೋಗು ಅಂತಕ್ಕಂಥದ್ದೇ ಜಯ. ಅದಕ್ಕೋಸ್ಕರ ಇದು ನಿನಗೆ ಅಪ್ಪಾಜಿಗೋಸ್ಕರ ಅಲ್ಲ, ನಿನಗೆ ಅಪ್ಪಾಜಿ ನನ್ನೂ ಕರ್ಕೊಂಡು ಹೋಗಿ, ಅಪ್ಪಾಜಿ ನಿಮ್ಮ ಮಾರ್ಗದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ಅನ್ನೋದಕ್ಕೆ ನೀ ಕೂಗ್ತಾ ಇರೋದು. ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ, ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ, ಶ್ರೀಮಾತ ಅಪ್ಪಾಜಿಯವರಿಗೆ ಅಪ್ಪಾಜಿ ಜಯವಾಗಲಿ, ನನ್ನನ್ನು ಮಾರ್ಗ ಕರ್ಕೊಂಡು ಹೋಗಿ ಅಂತ. ಇದು ಮಹಾಭಾರತದ ವಿಶ್ಲೇಷಣೆ, ಜಯವಾಗಲಿ ಅಂತ. ನನಗಿದ್ರ ಬಗ್ಗೆ ತುಂಬ ಹೇಳಿದ್ದವ್ರು ಯಾರಪ್ಪ ಅಂದರೆ
ಹೆಬ್ಬೂರಿನ ನಾರಾಯಣಾಶ್ರಮ ಸ್ವಾಮಿಗಳು, ಯಾರು ನನಗೆ ಲಕ್ಷ್ಮೀ ಹೃದಯ ರಹಸ್ಯದ ದೀಕ್ಷೆಯನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟರು, ಅವರು ತುಂಬ ಹೇಳೋರು ಇದ್ರ ಬಗ್ಗೆ. ಈ ಸಂದರ್ಭ ನಾನು ಹೇಳಿರಲಿಲ್ಲ ನಿನಗೆ, ಈ ಸಂದರ್ಭ ಬಂತಲ್ಲ ಅಂತ ಹೇಳ್ತೀವಿ. ಅದರಿಂದನೇ ಆ ಮಹಾಭಾರತಕ್ಕೆ ಜಯ ಅಂತಲೂ ಕರೀತಾರೆ. ಮುಂಚೆ ಇದನ್ನು ಜಯ ಸಂಹಿತೆ ಅಂತಲೇ ಕರೀತಿದ್ರು, ಆಮೇಲೆ ಮಹಾಭಾರತ ಅಂತ ಕರೆದರು. ಗಂಡು ಮಕ್ಕಳನ್ನು ಪಡೆಯಲಪೇಕ್ಷಿಸುವರು ಇದನ್ನು ಶ್ರವಣ ಮಾಡಬೇಕು, ಇದನ್ನು ಶ್ರವಣ ಮಾಡುವ ಮನೆಗಳಲ್ಲಿ ಸರ್ವದಾ ಸನ್ಮಂಗಳ ಉಂಟಾಗುತ್ತೆ. ಮಹಾಭಾರತದ ವೈಶಿಷ್ಟ್ಯವನ್ನು ಒಂದು ಕಡೆಯಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಪಟ್ಟಣ ರಾಣಿಯು ಯುವರಾಜನು ಇದನ್ನು ಕೇಳಲೇಬೇಕು, ಪದೇ ಪದೇ ಕೇಳುತ್ತಬೇಕು. ಹಾಗೆ ಕೇಳಿದ್ದೇ ಆದರೆ ಚಕ್ರವರ್ತಿಯಾಗಲು ಯೋಗ್ಯನಾದ ಪುತ್ರನಾಗಲಿ, ಚಕ್ರವರ್ತಿನಿಯಾಗಲು ಯೋಗ್ಯಳಾದ ಪುತ್ರಿಯನ್ನಾಗಲಿ ಅವರು ಪಡೆಯುತ್ತಾರೆ. ಜನಮೇಜಯ, ಮಹಾಮತಿಗಳಾದ ವ್ಯಾಸರಿಂದ ಪ್ರೀಣಿತವಾಗಿರುವ ಈ ಮಹಾಭಾರತದಲ್ಲಿ ಕೇವಲ ಒಂದು ಶಾಸ್ತ್ರಕ್ಕೆ ಮಾತ್ರ ಸಂಬಂಧಿಸಿದ ವಿಷಯದಲ್ಲಿಲ್ಲ, ಇಲ್ಲಿ ಎಲ್ಲ ಶಾಸ್ತ್ರಗಳ ವಿಚಾರಗಳು ಕೂಡ ಇದೆ. ಇದರಲ್ಲಿ ಇಲ್ಲೇ ಇರುವುದೇ ಇಲ್ಲ. ಧರ್ಮಶಾಸ್ತ್ರ ಇದೆ, ಅರ್ಥಶಾಸ್ತ್ರ ಇದೆ, ಮೋಕ್ಷಶಾಸ್ತ್ರ ಇದೆ, ಎಲ್ಲ ಸಾಂಗೋಪಾಂಗವಾಗಿದೆ. ಯಾರೀ ಪುಣ್ಯ ಪ್ರವಚನವನ್ನು ಕೇಳ್ತಾರೋ ಅಂತಹವರ ಮಕ್ಕಳು ಮಾತಾಪಿತೃಗಳನ್ನು ವಿಧೇಯತೆಯಿಂದ ಶುಶ್ರೂಷೆ ಮಾಡುತ್ತಾರೆ ಮತ್ತು ಅವರ ಸೇವಕರು ಅವರಲ್ಲಿ ವಿಧೇಯತೆಯಿಂದಿರುತ್ತಾರೆ. ಇದೆಲ್ಲ ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಮಹಾಭಾರತ ಪ್ರವಚನ ಮನೆಗಳಲ್ಲಿ ಕೇಳ್ತಾ ಇದ್ದರಿಂದ ಮನೆ ಹಾಗೆ ನಡೀತಿತ್ತು. ಇವತ್ತು ನಾವೆಲ್ಲ ಬಿಟ್ಟು ಬಂದ್ವಿ. ಈಗ ಹೇಗೆ ನಡೀತಿದೆ ನಾನೇನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ನಿಂಗೆ ಗೊತ್ತೇ ಇದೆಯಲ್ಲ. ಮನೋವಾಕ್ಕಾಯಗಳಿಂದ ಮಾಡಿದ ಪಾಪಗಳೆಲ್ಲವೂ ಈ ಪುಣ್ಯ ಕಥಾಶ್ರವಣವನ್ನು ಮಾಡುವುದರಿಂದ ಪರಿಹಾರವಾಗುತ್ತದೆ. ಕೆಲವರಿಗೆ ಈ ಲೋಕದಲ್ಲಿ ರೋಗ ರುಜಿನಗಳ ಬಾಧೆ ಇರುವುದಿಲ್ಲ. ಅದರಿಂದ ಇದೊಂದು ಬರೀ ಆಧ್ಯಾತ್ಮಿಕದ ಇತಿಹಾಸದ್ದು, ನಮ್ಮನ್ನು ಒಳಗಡೆಯಿಂದ ಪರಿವರ್ತನೆ ಮಾಡ್ತಕ್ಕಂಥದ್ದು. ಹಾಗಾಗಿ ರೋಗ ರುಜಿನಗಳಿಂದಲೂ ಬಾಳು ಮಾಡುತ್ತೆ. ಮರಣಾಂತರದಲ್ಲಿ ನರಕದ ಭಯವು ಖಂಡಿತವಾಗಿರುವುದಿಲ್ಲ. ಎಲ್ಲ ಇದೆ, ಇದ್ರೆ ಎಲ್ಲವನ್ನು ಹೇಳ್ಕೊಂಬರ್ತಾರೆ. ಅದನ್ನೇ ಇವತ್ತೆಲ್ಲ ಹೇಳಿದ್ರೆ ಅಷ್ಟೇ ಇದೆ. ಇದರ ಪ್ರವಚನವೂ ಮತ್ತು ಶ್ರವಣವೂ ಹೇಳುವವರಿಗೆ ಮತ್ತು ಕೇಳುವವರಿಗೆ ಧನಧಾನ್ಯ ಸಮೃದ್ಧಿಯನ್ನು ಉಂಟು ಮಾಡುತ್ತದೆ, ಆಯಸ್ಸು ಕೊಡುತ್ತದೆ, ಯಶಸ್ಸು ಕೊಡುತ್ತದೆ, ಪಾಪಗಳನ್ನು ತೊಳೆದು ಹಾಕುತ್ತದೆ, ಕಡೆಯಲ್ಲಿ ಮೋಕ್ಷ ಸುಖವನ್ನು ಕೊಡುತ್ತದೆ ಅಂತೆಲ್ಲ ಹೇಳಿ ಹೇಳಿ ಮುಂದೆ ಬರ್ತಾರೆ. ಇದನ್ನು ಸರಿಯಾದ ಗುರುಗಳಿಂದ ಕೇಳಬೇಕು, ಅದನ್ನು ಕೂಡ ಹೇಳ್ತಾರೆ. ಈ ಮಹಾಭಾರತದಲ್ಲಿ ಇನ್ನೊಂದು ಭಕ್ತರೇ, ಮಹಾಭಾರತವನ್ನು ಪ್ರವಚನ ಮಾಡುವವರು ವೇದಾಂಗ ಪಾರಂಗತರೆಂದೇ ಭಾವಿಸಬೇಕು. ನೀನು ಯಾರಿಂದ ಇದನ್ನು ಕೇಳ್ತಿ ಅವರನ್ನು ಹಾಗೆ. ಆದರೆ ಒಂದು ಗೊತ್ತಿರಲಿ, ನಾನು ಇಲ್ಲಿ ನಿನ್ನನ್ನು ನಾನು ಒಬ್ಬ ವಿದ್ವಾಂಸನನ್ನಾಗಿ ಪಂಡಿತನಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಅನೇಕ ವಿಚಾರಗಳಲ್ಲಿ ಬಂದರೂ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ನಾನು ಹೇಳ್ತಾ ಹೋಗೋದು. ನಾನಿಲ್ಲಿ ಅದರ ವಿಶ್ಲೇಷಣೆಗಳನ್ನು ಮಾಡ್ತಾ ಬುದ್ಧಿಯನ್ನು ಹೆಚ್ಚು ಉಪಯೋಗಿಸಬಾರ್ದು. ಬುದ್ಧಿ ಹೆಚ್ಚು ಉಪಯೋಗಿಸ್ತಾ ಹೋದರೆ ಹೃದಯ ವಿಕಸಿತವಾಗಲ್ಲ. ಇನ್ಫ್ಯಾಕ್ಟ್ ಇಂಟೆಲೆಕ್ಟ್ ಇಸ್ ಎ ಬ್ಯಾರಿಯರ್ ಟು ದ ರಿಯಲ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಅತಿ ಬುದ್ಧಿವಂತಿಕೆ ಬೇಕು, ನಮ್ಮ ಹೃದಯ ವಿಕಾಸ ಆಗಬೇಕು. ಅಲ್ಲಿ ಹಾಗಾಯ್ತಾ, ಇಲ್ಲಿ ಹಾಗಾಯ್ತಾ, ಎಲ್ಲಿ ಹೇಗಾಯಿತು ಅನ್ನೋದು ಬೇಡ, ನಿನ್ನ ಹೃದಯ ವಿಕಸಿತವಾಗಬೇಕು. ಅಪ್ಪಾಜಿ ಅದು ಅವ್ರು ಹಾಗೆ ಹೇಳಿದ್ರಲ್ಲ, ಅವ್ರು ಹೀಗೆ ಹೇಳಿದಾರಲ್ಲ, ಅದರಲ್ಲಿ ಹಾಗಿದೆಯಲ್ಲ, ಇರಲಿ ಬಿಡು. ಆದರೆ ನಾನು ನಿನಗೆ ನಮ್ಮಗಳ ಹೃದಯ ವಿಕಾಸ ಆಗಕ್ಕೆ ಏನು ಬೇಕೋ ಅದನ್ನು ಹೇಳ್ತಿದ್ದೀನಿ ಹೊರತು ನಾನಿಲ್ಲಿ ಪಂಡಿತನಾಗಿ ಇಲ್ಲಿ ಚರ್ಚೆ ಕೂತಿಲ್ಲ. ಅದು ಹಾಗೆ ಅದು ಹೇಳಿದ್ದ ಸರಿ, ಅಪ್ಪಾಜಿ ಇದು ಹೇಳಿದ್ದಾರೆ ಸರಿ, ಮತ್ತು ನೀವು ಹೇಳಿಲ್ಲ. ತಟ್ಟೆಯಲ್ಲಿ ಎಲ್ಲ ಬಡಿಸಿದ್ದಾರೆ, ಊಟ ಕೂತಿದ್ದೀನಿ, ನನಗೇನು ಬೇಕೋ ಅದನ್ನು ಮಾತ್ರ ನಾನು ಊಟ ಮಾಡ್ತೀನಿ, ಬಡಿಸಿರೋದನ್ನೆಲ್ಲ ಊಟ ಮಾಡೋಕ್ಕಾಗಲ್ಲ ಅಲ್ವೇ? ನಿನಗೂ ಅಷ್ಟೇ, ನಿನಗೇನು ಬೇಕೋ ಅಷ್ಟನ್ನೇ ನಾನು ಊಟ ಮಾಡಿಸ್ತೀನಿ. ಸುಮ್ಮನೆ ಏನೇನೋ ತಿನ್ನಿಸಿ ನಿನ್ನನ್ನು ಹೊಟ್ಟೆ ಹಾಳು ಮಾಡಬಾರ್ದು ಅಂತಾರಲ್ಲ, ಹಾಗೆ ನಿನ್ನ ಮನಸ್ಸನ್ನು ಹಾಳು ಮಾಡೋದು. ಇದು ಒಂದು ನಮ್ಮ ಉದ್ದೇಶಕ್ಕಾಗಿ ಇವತ್ತು ನಾನು ಕ್ಲಾಸ್ಗಳನ್ನು ತಗೋತಿರೋದು. ನಿನಗೆ ಏನು ಉದ್ದೇಶ? ನಮ್ಮ ಮನಸ್ಸು ಆಧ್ಯಾತ್ಮಿಕತೆ ಕಡೆಗೆ ತಿರುಗಬೇಕು, ನಮ್ಮ ಜನ್ಮ ಇಹ ಮತ್ತು ಪರ ಸಾರ್ಥಕವಾಗಬೇಕು. ಅದು ಮುಖ್ಯ ಉದ್ದೇಶವೇ ಹೊರತು ಪಾಂಡಿತ್ಯದಲ್ಲಿ ಅದು ಹೇಗಾಯಿತು ಇದು ಹೇಗಾಯಿತು ಯಾವ ದಟ್ ಈಸ್ ಇಮ್ಮೆಟೀರಿಯಲ್ ಫಾರ್ ಮೀ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಸಚ್ ಥಿಂಗ್ಸ್ ವಿತ್ ಯು. ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾವುದು ನಮ್ಮ ಹೃದಯವನ್ನು ತೆರೆಸುತ್ತೆ, ಯಾವುದು ನಮ್ಮ ಹೃದಯವನ್ನು ಆಧ್ಯಾತ್ಮಿಕತೆ ಕಡೆಗೆ ಕರ್ಕೊಂಡೋಗುತ್ತೆ, ಯಾವುದು ನಮ್ಮನ್ನು ಆಳವಾದ ಚಿಂತನೆಗೆ ಒಳಪಡಿಸುತ್ತೆ, ಯಾವುದು ನಮ್ಮ ಮನಸ್ಸಿನಲ್ಲಿ ಸೇರಿಕೊಂಡು ನಮ್ಮನ್ನು ಪರಿವರ್ತನೆ ಮಾಡುತ್ತೆ, ಅಷ್ಟು ಮಾತ್ರವೇ ನನಗೆ ಮುಖ್ಯವೇ ಹೊರತು ಮಿಕ್ಕಿದ ಎಲ್ಲವನ್ನ ನಾನು ಇದನ್ನು ಡಾಕ್ಟ್ರೇಟ್ ತಗೊಳಕ್ಕೆ ಮಾಡ್ತಾ ಇಲ್ಲ ಅಲ್ವಾ? ನೀನು ಹಾಗಾಗಬೇಡ. ಬೇಕಾದಷ್ಟಿದೆ,
ಕೃಷ್ಣ ಭಗವದ್ಗೀತೆಯಲ್ಲಿ ಬಂದಾಗ ಹೇಳ್ತೀನಿ, ಶ್ರುತಿ ವಿಪನ್ನ ಅನ್ನೋ ಪದವನ್ನು ಉಪಯೋಗಿಸ್ತೇನೆ. ಸುಮ್ಮನೆ ಕೇಳಿ 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 ಓದಿ ಓದಿ ಎಲ್ಲಪ್ಪ, ಯಾವುದು ನಮ್ಮ ಹೃದಯಕ್ಕೆ ಬೆಳಕನ್ನು ತರುತ್ತೆ ಅದು ಮಾಕ್ಯವೇ ಮುಖ್ಯ. ಅದರಿಂದ ನಾವು ಹೇಳ್ತಾರೆ, ಮಹಾಭಾರತವನ್ನು ಹೇಳುವವರು ವೇದಾಂಗ ಪಾರಂಗತರೆಂದೇ ಭಾವಿಸಬೇಕು. ಈ ಮಹಾಭಾರತದಲ್ಲಿ ದೇವತೆಗಳು, ರಾಜರ್ಷಿಗಳು, ಪುಣ್ಯವಂತರಾದ ಪಾಪರಹಿತರಾದ ಬ್ರಹ್ಮರ್ಷಿಗಳು ಕೀರ್ತಿತರಾಗಿದ್ದಾರೆ. ನಾರಾಯಣ ಶ್ರೀಕೃಷ್ಣನ ಕೀರ್ತನವೂ ಈ ಮಹಾಭಾರತದಲ್ಲಿ ಭಗವಂತನಾದ ಹೇಳ್ಕೊಂಡು ಬರ್ತದೆ. ಕೊನೆಗೆ ಹೇಳ್ತಾರೆ, ತಿಳಿದೇ ಆಗಲಿ ತಿಳಿಯದೇ ಆಗಲಿ ಈಗ ಬಹುಮುಖ್ಯವಾದ ಇನ್ನೊಂದು ಪ್ರಶ್ನೆ, ಯಾಕೆ ಮಹಾಭಾರತ ಅಂತ ಕರೆದ್ರು? ನಾನು ಇಷ್ಟು ಏನು ಸಂಬಂಧ ಇದೆ ಹೇಳ್ತಾ ಮುಂಚೆ ಜಯ ಅಂತ ಕರೀತಿದ್ರು, ಕೆಲವರು ಜಯ ಆಮೇಲೆ ಅಂದ್ರೆ ಭರತನ ವಂಶದ ರಾಜರ ಮಹತ್ತರವಾದ ಅದನ್ನ ಅದಕ್ಕೋಸ್ಕರ ಮಹಾಭಾರತ ಅಂತ ಕರೀತಾರೆ. ಯಾಕೆಂದ್ರೆ ಅಲ್ಲಿಂದ ಬಹಳ ಮುಖ್ಯ. ನಾನು ನಿನ್ನೆ ಹೇಳಿದೆ, ದುಷ್ಯಂತ ಶಕುಂತಲೆಯರ ಪುತ್ರ ಭರತ. ಈ ಅವನ ಜನ್ಮ ವೃತ್ತಾಂತದಿಂದ ಮತ್ತೆ ಅವನು ಮಾಡಿದ ಕಾರ್ಯಗಳಿಂದ, ಅವನ ನಡತೆಯಿಂದ, ಅವನ ಗುಣಗಳಿಂದ ಈ ಉಪಖಂಡಕ್ಕೆ ಭಾರತ ಅಂತ ಹೆಸರಿಟ್ಬಿಟ್ರು. ಯಾಕೆ? ಭರತನ ಆಳಿದ ರಾಜ್ಯ ಭಾರತ ಅಂತ ಹೇಳಿದ್ರು. ಹಾಗಾದ್ರಿಂದನೇ ಅಲ್ಲಿಂದ ಮುಂದಕ್ಕೆ ಇದನ್ನ ಮಹಾಭಾರತ ಅಂತ ಕರೀತಾ ಬಂದ್ರು. ಹೇಗೆ ನಮ್ಮ ದೇಶ ಭಾರತ ದೇಶವೋ ಹಾಗೆ ಈ ಒಂದು ಶ್ರೇಷ್ಠವಾದ ಇತಿಹಾಸ ಏನಿದೆ ಅದನ್ನು ಜಯ ಅನ್ನೋದ್ರಿಂದ ಮಹಾಭಾರತ ಅಂತ ಕರೀತಾ ಬಂದರು. ಅದು ನಿಂಗೆ ಗೊತ್ತಿರಬೇಕು ಯಾತಕ್ಕೆ ಇದನ್ನು ಮಹಾಭಾರತ ಅಂತ ಕರೆದ್ರು ಅಂತ. ನಾನು ಅದನ್ನು ವಿಸ್ತಾರವಾಗಿ ಹೇಳ್ತೀನಿ, ಮುಂದೆ ಬರುತ್ತೆ. ದುಷ್ಯಂತ ಶಕುಂತಲೆಯರ ಮಗನಾಗಿ ಹುಟ್ಟಿದಂತಹ ಆ ಚಕ್ರವರ್ತಿ ಭರತ ಏನೆಲ್ಲ ಮಾಡದ. ಯಾಕೆಂದರೆ ಒಂದು ಉಪಖಂಡಕ್ಕೆ ಆತನ ಹೆಸರಿಡಬೇಕಾದ್ರೆ ಶತಮಾನಗಳಿಂದ ಆ ಹೆಸರನ್ನು ಹೇಳ್ಕೊಂಬರ್ಬೇಕಾದ್ರೆ ಎಷ್ಟು ಇರಬೇಕು ಅಲ್ವೇ? ಮತ್ತು ಒಂದು ಮಹಾಗ್ರಂಥಕ್ಕೆ ಆ ಹೆಸರನ್ನು ಇಟ್ಟು ಮಹಾಭಾರತ ಅಂತ ಕರಿಬೇಕಾದ್ರೆ ಆ ಶ್ರೇಷ್ಠ ಚಕ್ರವರ್ತಿಯ ಲಕ್ಷಣಗಳು ಏನಿರಬೇಕು ಅದನ್ನೆಲ್ಲ ಮುಂದೆ ನೋಡ್ತಾ ಹೋಗೋಣ. ಧರ್ಮಕಾಮಿಯಾದ ಮಾನವ ಈ ಮಹಾಭಾರತ ಕಥೆಯನ್ನು ಆಮೂಲಾಗ್ರವಾಗಿ ಕೇಳಬೇಕು. ಧರ್ಮೇ ಚಾರ್ತೆ ಚ ಕಾಮೇಶ ಮೋಕ್ಷೇತ ಭರ್ತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತ್ವಕ್ವಿಚಿಂದ. ಧರ್ಮದ ವಿಷಯದಲ್ಲೇ ಆಗಲಿ, ಅರ್ಥದ ವಿಷಯದಲ್ಲೇ ಆಗಲಿ, ಕಾಮದ ವಿಷಯದಲ್ಲೇ ಆಗಲಿ, ಮೋಕ್ಷದ ವಿಷಯದಲ್ಲೇ ಆಗಲಿ ಮಹಾಭಾರತದಲ್ಲಿ ಹೇಳಿರುವುದು ಬೇರೆ ಗ್ರಂಥಗಳಲ್ಲಿ ಇದೆ. ಆದರೆ ಮಹಾಭಾರತದಲ್ಲಿ ಹೇಳದೇ ಇರುವುದು ಬೇರೆ ಯಾವ ಗ್ರಂಥದಲ್ಲೂ ಇರೋಕ್ಕೆ ಸಾಧ್ಯವಿಲ್ಲ. ಅಂದರೆ ಮಹಾಭಾರತದಲ್ಲಿ ಎಲ್ಲವನ್ನೂ ಒಳಗೊಂಡಿದೆ. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲರ ಪರಪುರುಷಾರ್ಥದ ಎಲ್ಲವೂ ಕೂಡ ಬೇರೆ ಬೇರೆಯಲ್ಲಿ ಮಹಾಭಾರತದಲ್ಲಿ ಏನಿದೆ ಅದು ಬೇರೆ ಗ್ರಂಥಗಳಲ್ಲಿ ಇರ್ಬೋದು. ಆದರೆ ಬೇರೆ ಗ್ರಂಥದಲ್ಲಿ ಏನೋ ಇದೆ ಮಹಾಭಾರತದಲ್ಲಿ ಇಲ್ಲ ಅನ್ನೋದು ಪ್ರಶ್ನೆನೇ ಬರಲ್ಲ. ಅಂದರೆ ಆಮೂಲಾಗ್ರವಾಗಿ ಇಲ್ಲಿದೆ. ಇದಿಷ್ಟು ವೈಶಂಪಾಯನರು, ಇನ್ನೂ ತುಂಬ ಇದೆ, ಇಷ್ಟಿಗೆ ನಿಲ್ಲಿಸ್ತಾ ಇದ್ದೀನಿ. ಏನು ಮಹಾಭಾರತ, ಏನದರ ವೈಶಿಷ್ಟ್ಯ? ಯಾಕೆಂದರೆ ಜನಮೇಜಯ ಕೇಳಿದಾಗ ಹೌದಪ್ಪ ವೈಶಂಪಾಯನರು ಹೇಳ್ತಾ ಇದ್ದಾರೆ, ಹೌದು ಇದು ಅತ್ಯಂತ ಶ್ರೇಷ್ಠವಾದದ್ದು, ಇದನ್ನು ನೀನು ಕೇಳ್ತಾ ಹೋಗು ಅಂತ ಹೇಳ್ತಾರೆ. ಇವತ್ತು ಸ್ವಲ್ಪ ನಾವು ಪ್ರಾರಂಭ ಮಾಡೋಣ. ಉಪರಿಚರ, ಈ ಉಪರಿಚರನ ಚರಿತ್ರೆಯಿಂದ ಮಾಡೋಣ. ಇದು ಒಂದು ಮುಖ್ಯವಾದ ಘಟ್ಟ. ಒಂದು ಘಟ್ಟವನ್ನಾದರೂ ಹೇಳೋಗೋಣ. ನೀವು ಇನ್ನೊಂದು ಹೇಳೋಣ ಅಂತಿದ್ದೆ. ಏನು ಅಂದರೆ ಈ ತರಗತಿಗಳನ್ನು ತಗೊಂಡಾಗ ನಿನ್ನೆ ಹೇಳಿದ್ದೆ ನಾನು, ಗುರುವಾರ ಶುಕ್ರವಾರ ಮಹಾಭಾರತ, ಶನಿವಾರ ಭಾನುವಾರ ಉಪನಿಷತ್ತು, ಸೋಮವಾರ ಮಂಗಳವಾರ ಬುಧವಾರ ಅಂತ. ಹಾಗೆ ಮಾಡೋಕ್ಕಾಗಲ್ಲ, ಮಾಡಲೂಬಾರ್ದು. ಯಾಕೆಂದರೆ ಒಂದು ಘಟ್ಟಕ್ಕೆ ತಂದು ನಿಲ್ಲಿಸುವವರೆಗೆ 2 ದಿನ ಮಾಡಿಬಿಟ್ಬಿಟ್ರೆ ಆಗಲ್ಲ. ಅದರಿಂದ ನಾಳೆ ನಾಡಿದ್ದು ಎಲ್ಲ ಮಹಾಭಾರತನೇ ಆಗತ್ತೆ. ಮಹಾಭಾರತವನ್ನು ಒಂದು ಘಟ್ಟಕ್ಕೆ ತಂದು ನಿಲ್ಲಿಸಿದ ಮೇಲೆ ಉಪನಿಷತ್ತು ತಗೊಳ್ಳೋಣ. ಉಪನಿಷತ್ತೊಂದು ಒಂದು ಘಟ್ಟಕ್ಕೆ ನಿಲ್ಲಿಸಿದ ಮೇಲೆ ಯುಗಾವತಾರ ರಾಮಕೃಷ್ಣ, ಎಲ್ಲವನ್ನೂ ಒಂದೊಂದು ಘಟ್ಟದಲ್ಲಿ ನಿಲ್ಲಿಸ್ಬೇಕು.
ಈಗ ಹೈವೇನಲ್ಲಿ ಹೋಗ್ತಾ ಇರ್ತೀವಿ, ಸ್ವಲ್ಪ ನಿಲ್ಲಿಸಿದ್ರೆ ತಕ್ಷಣ ನಿಲ್ಸೋಕ್ಕಾಗಲ್ಲ. ಅವ್ರು ಮುಂದಕ್ಕೆ ಹೋಗ್ತಾರೆ, ಹೋಗಿ ಆ ಸೈಡಲ್ಲಿ ಹೋಗೋಕ್ಕೆ ಜಾಗ ಇದೆಯಾ ನೋಡಿಬಿಟ್ಟು ಆಮೇಲೆ ಸ್ಪೇಸ್ ಇದೆ ಅಂತ ಹೋಗಿ ನಿಲ್ಲಿಸ್ತಾರೆ. ಹಾಗೆ ನಾವು ಕೂಡ ಥಡಕ್ಕಂತ 2 ದಿನಕ್ಕೆ ಇವತ್ತು ಮುಗೀತು ಅಂತಲ್ಲ, ಯಾಕೆಂದರೆ ಇನ್ನು ಮುಂದಕ್ಕೆ ವೃತ್ತಾಂತಗಳು ಬರ್ತಾ ಇರುತ್ತೆ, ಅದನ್ನು ಅರ್ಧಕ್ಕೆ ನಿಲ್ಸೋಕ್ಕಾಗಲ್ಲ. ಹಾಗಾದರೆ ನಾಳೆ ನಾಡಿದ್ದು ಎಲ್ಲ ಕೂಡ ಈ ಮಹಾಭಾರತವೇ ಆಗುತ್ತೆ. ಒಂದು ಘಟ್ಟಕ್ಕೆ ತಂದು ನಿಲ್ಲಿಸಿದಾಗ ಪಕ್ಕಕ್ಕೆ ಹೋಗೋಣ, ಆಗ್ಬೋದಾ? ಒಂದು ಸೆಕೆಂಡ್ ರೀ. ಯಾಕೆಂದರೆ ಇವತ್ತು ನಿಜವಾಗಿ ಮಹಾಭಾರತದ ಘಟನೆಗಳಿಗೆ ನಾವೀಗ ಹೊರಡ್ತಾ ಇದ್ದೀವಿ. ಇಲ್ಲಿವರೆಗೂ ಬರೀ ಅದರ ಇಂಟ್ರಡಕ್ಷನ್ ಆಗೋಯ್ತು, ಪೀಠಿಕೆ ಆಗೋಯ್ತು. ಇವಾಗ ನಿಜವಾಗಿ ನಾವು ಮಹಾಭಾರತದ ಕೆಲವು ಘಟನೆಗಳನ್ನು ನೋಡ್ತೀವಿ. ಇವತ್ತಿನಿಂದ ನಾವೆಲ್ಲಿಂದ ತಗೋತಾ ಇದ್ದೀವಿ? ಉಪರಿಚನ ಚರಿತ್ರೆ, ಉಪರಿಚರ ಅಂತ ಮಹಾರಾಜ, ಅಲ್ಲಿಂದ ಮುಂದಕ್ಕೆ ನಗಬೇಕು. ಏಕೆಂದರೆ ಅಲ್ಲಿಂದ ನಮಗೆ ಬಹಳ ಮುಖ್ಯವಾದಂಥ ವಿಚಾರಗಳಿದೆ. ಉಪರಿಚರ ವಸು ಅಂತ ಆತನ ರಾಜನ ಹೆಸರೇನು? ಏನು ಹೇಳು? ಉಪರಿಚರ ವಸು. ಉಪರಿಚರ, ಉಪರಿ ಅಂದರೆ ಮೇಲೆ ಆಕಾಶದಲ್ಲಿ, ಚರ ಅಂದರೆ ಚಲಿಸುವವನು, ಮೇಲೆ ಚಲಿಸುವವನು ಅಂದರೆ ಆಕಾಶದಲ್ಲಿ ಚಲಿಸುವವನ್ನೇ ಉಪರಿಚರ ಅಂತ. ಅವನು ಉಪರಿಚರ ಆಗಿದ್ದು ಹಾಗೆ ಅನ್ನೋದು ಎಲ್ಲ ಬಂದಿರುತ್ತೆ, ಚೆನ್ನಾಗಿದೆ. ಅವನು ಆಕಾಶ ಮಾರ್ಗದಲ್ಲೇ ಓಡಾಡ್ತಾ ಇದ್ದಿದ್ದು. ಉಪರಿಚರ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ. ಈಗ ವೈಶಂಪಾಯನರು ಜನಮೇಜಯ ರಾಜರಿಗೆ ಕಥೆ ಮುಂದುವರೆಸ್ತಿದ್ದಾರೆ. ಪೂರ್ವದಲ್ಲಿ ಧರ್ಮನಿಷ್ಠನಾಗಿದ್ದಂಥ ಉಪರಿಚರ ಅಂತಕ್ಕಂಥ ರಾಜ ಇದ್ದ. ನಿಮ್ಮ ಪೂರ್ವಜರೇ ಹೇಳ್ತಾ ಇರೋದು, ಜನಮೇಜಯ ರಾಜಂಗೆ ಹೇಳ್ತಿರೋದು. ಅವ್ರ ಜನಮೇಜಯ ರಾಜ ಪೂರ್ವಜರು. ಅವನು ಅರಣ್ಯಕ್ಕೆ ಹೋಗಿ ಮೃಗಗಳನ್ನು ಬೇಟೆಯಾಡೋದ್ರಲ್ಲಿ ನಿತ್ಯ ಕರ್ಮವಾಗಿತ್ತು. ದಿನನಿತ್ಯ ಅವನ ಕೆಲಸ ಏನಪ್ಪ ಅಂದರೆ ಹೋಗಿ ಬೇಟೆಯಾಡ್ತಕ್ಕಂಥದ್ದು, ಕಾಡಿಗೆ ಹೋಗೋದು, ಬೇಟೆ, ದಿನ ಅದೇ ಕೆಲಸ. ಒಂದು ನಿಮಿಷ ತಡಿ, ಬಾಯಿ ಆಗ್ತಾ ಇದೆ, ಶುರುವಾಗ್ಬಿಡುತ್ತೆ. ಹಾಂ, ಅವನು ಇಂದ್ರನ ಆದೇಶದಂತೆ ರಮಣೀಯವಾಗಿದ್ದ ಚೇದಿ ರಾಜ್ಯವನ್ನು ತನ್ನದಾಗಿ ಮಾಡಿಕೊಂಡು ಆಳ್ತಾ ಇದ್ದ. ಚೇದಿ ರಾಜ್ಯ ಅಂತ ಇಂದ್ರ ಆದೇಶ ಮಾಡಿರ್ತಾನೆ, ನೀನು ಚೇದಿ ರಾಜ್ಯವನ್ನು ಆಡು ಅಂತ. ಅದನ್ನು ಆಳ್ತಾ ಇದ್ದ. ಆದರೆ ಅವನು ದಿನನಿತ್ಯ ಬರೀಯ ಬೇಟೆಯಾಡೋದು, ಮೃಗಗಳನ್ನು ಬೇಟೆಯಾಡೋ ಕಾಡಕ್ಕೆ ಹೋಗ್ತಾ ಇದ್ದ. ಇದನ್ನು ಕೇಳಿದ ತಕ್ಷಣ ಜನಮೇಜಯ ರಾಜ ಕೇಳ್ತಾನೆ, ಯಾರನ್ನ? ವೈಶಂಪಾಯನರನ್ನ. ಬ್ರಾಹ್ಮಣೋತ್ತಮರೇ, ಇಂದ್ರ ಈ ನಮ್ಮ ಪೂರ್ವಕರು ಉಪಚರನಿಗೆ ಚೇದಿ ರಾಜ್ಯವನ್ನು ಕೊಟ್ಟ ಅಂತ ಹೇಳಿದ್ರೆ ಯಾಕೆ ಕೊಟ್ಟಿದ್ದು, ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದು ಎಲ್ಲವನ್ನ ಹೇಳಬೇಕು ನನಗೆ. ಏಕೆಂದರೆ ಚೇದಿ ರಾಜ್ಯವನ್ನು ಹೇಳಿದ್ರು, ಇಂದ್ರ ಕೊಟ್ಟಿದ್ದರಿಂದ ಅದರ ರಾಜ್ಯ ಆಳ್ತಿದ್ದ, ದಿನ ಕಾಡಿಗೆ ಹೋಗಿ ಮಾಡ್ತಿದ್ದ. ಸುಮ್ಮನೆ ಕೇಳಲಿಲ್ಲ, ಇವ್ರು ಕೇಳಿದ್ರು, ಹಾಗಾದರೆ ಚೇದಿ ರಾಜ್ಯವನ್ನು ಇಂದ್ರ ಯಾಕೆ ಕೊಟ್ಟ ಅಂತ. ಆಗ ವೈಶಂಪಾಯನರು ಹೇಳ್ತಾರೆ, ಮಹಾರಾಜ, ನಾನು ಹೇಳ್ತೀನಿ ಕೇಳಿ. ಈ ನಮ್ಮ ಮಹಾರಾಜ ಉಪರಿಚರ ಏನಿದ್ದ, ಈತ ಪ್ರತಿದಿನ ಬೇಟೆ ಆಡೋದ್ರಲ್ಲೇ ಕಾಲ ಕಳೀತಿದ್ದ. ಈ ಉಪಚರನಿಗೆ ಕಾಲಾಂತರದಲ್ಲಿ ಬೇಟೆ ಆಡಿ ತುಂಬ ಬೇಸರ ಆಗೋಯ್ತು, ಜಿಗುಪ್ಸೆ ಉಂಟಾಯಿತು. ಆಯ್ತಪ್ಪ, ನಾನು ಇನ್ಮೇಲಿಂದ ಮೃಗಗಳ ಬೇಟೆ ಆಡಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಎಲ್ಲ ತನ್ನ ಶಸ್ತ್ರಾಸ್ತ್ರಗಳನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಅರಣ್ಯದಲ್ಲೇ, ಅರಮನೆ ಬಿಟ್ಬಿಟ್ಟು ಅರಣ್ಯದಲ್ಲೇ ಒಂದು ಆಶ್ರಮ ಕಟ್ಕೊಂಡು ತಪಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಯಾರು? ಉಪರಿಚರ ವಸು ರಾಜ, ಚೇದಿ ರಾಜ್ಯದ ರಾಜ. ಅವನ ತಪಸ್ಸು ಎಷ್ಟು ಬೆಳೀತಾ ದಿನಕ್ಕೆ ಉಗ್ರವಾಗಿ ಪರಿಣಿಸುತ್ತಂದರೆ, ಇಂದ್ರ ಪದವಿಯ ಪ್ರಾಪ್ತಿಗಾಗಿ ಉಪರಿಚರ ಇಷ್ಟು ಘೋರವಾದ ತಪಸ್ ಮಾಡ್ತಿದ್ದಾನೆ ಅಂತ ದೇವತೆಗಳೆಲ್ಲ ಭಾವಿಸಿದ್ರು. ಯಾಕಂದರೆ ನೋಡು, ಇಂದ್ರ ಅಂತಕ್ಕಂಥದ್ದು ಒಂದು ಪದವಿ, ನಿಂಗೆ ಗೊತ್ತಿರಬೇಕು. ನೀನು ತಪಸ್ ಮಾಡಿದ್ರೆ ಆ ಪದವಿಗೆ ಹೋಗ್ಬೋದು. ನಹುಷ ಅಂತಕ್ಕಂಥ ಮಹಾರಾಜ ಕೂಡ ತಪಸ್ ಮಾಡಿ ಹೋಗಿದ್ದ. ಅದೊಂದು ಪದವಿ, ಒಬ್ಬ ವ್ಯಕ್ತಿ ಅಲ್ಲ. ಆ ಪದವಿಗೋಸ್ಕರ ಇವನು ಇಷ್ಟು ಘೋರವಾದ ತಪಸ್ ಮಾಡ್ತಿದ್ದಾನೆ ಅಂತ ದೇವಾನುದೇವತೆಗಳೆಲ್ಲ ಈ ಉಪರಿಚರನ ತಪಸ್ಸನ್ನು ಹಾಗೆ ಭಾವಿಸಿದ್ರು. ತಕ್ಷಣ ಇಂದ್ರ ಪ್ರಮುಖರಾದ ದೇವತೆಗಳ ರಾಜರನ್ನು ಸಂಪತ್ತಿ ಘೋರವಾದ ತಪಸ್ಸಿನಿಂದ ವಿಮುಕ್ತನನ್ನಾಗಿ ಮಾಡಿದ್ರು. ಇವನಿಗೆ ಹೆದರಾಯ್ತು, ಆಗ ಯಾರು ಇಂದ್ರ ಪದವಿಯಲ್ಲಿ ಕೂತಿದ್ದ, ನನ್ನ ಜಾಗ ಖಾಲಿ ಆಗಿಬಿಡತ್ತೇನೋ ಅಂತ. ರಾಜರನ್ನು ಕಳಿಸಿ ಅವರನ್ನು ಮನವೊಲಿಸ್ತಾರೆ.
ಆಗ ಅವನು ತನ್ನ ತಪಸ್ಸಿನಿಂದ ತನ್ನನ್ನು ಹಿಂತಗೊತ್ತಾನೆ. ದೇವತೆಗಳು ಉಪರಿಚರನನ್ನು ಬಹಳವಾಗಿ ಹೊಳುತ್ತಾರೆ. ಲೋಕಕ್ಕೆ ಧರ್ಮಕ್ಕೆ ಎಂಥ ಅಪಚಾರ ಮಾಡುತ್ತಿರುವೆ ಮಹಾರಾಜ, ನೀನೇನಾದರೂ ರಾಜ್ಯದ ರಕ್ಷಣೆಯನ್ನು ಸಂಪೂರ್ಣವಾಗಿ ಕೈಬಿಟ್ರೆ ಈ ಭೂಮಿಯಲ್ಲಿ ಧರ್ಮವೇ ಹೇಗೆ ಅಂತ ಹೇಳಿದ್ರೆ, ತಪಸ್ ಮಾಡ್ತಾ ನೀನು ತಪಸ್ ಮಾಡ್ಕೊಂಡ್ಬಿಟ್ರೆ ರಾಜ್ಯದ ಗತಿ ಏನು? ಧರ್ಮ ಲೋಪ ಹೋಗ್ಬಿಡಲ್ವೇ? ನಿನ್ನಿಂದ ಸಂರಕ್ಷಿತವಾದ ಪ್ರಜೆಗಳು ತಮ್ಮ ವರ್ಗಗಳಲ್ಲಿ ನಿರತರಾಗುತ್ತಿದ್ದರು. ದೇಶದಲ್ಲಿ ನಿಂತಹ ಧರ್ಮಪರನಾದ ರಾಜನಿಲ್ಲದಿದ್ದರೆ ಅನಾಯಕತ್ವ ಉಂಟಾಗಿ ಪ್ರಜೆಗಳು ಸ್ವೇಶ್ವಾರ್ಯಗಳಾಗುತ್ತಾರೆ. ನೋಡು, ನೀನು ತಪಸ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ರಾಜ್ಯದ ಕಥೆ ಏನು? ನಿನ್ನಿಂದ ಸಂರಕ್ಷಿತವಾದ ಧರ್ಮ ಅಖಂಡ ಜಗತ್ತನ್ನಿರುತ್ತದೆ. ಆದ್ದರಿಂದ ನೀನು ಈ ಘೋರ ತಪಸ್ಸನ್ನು ಇಲ್ಲಿಗೆ ನಿಲ್ಲಿಸಿ ರಾಜ್ಯಕ್ಕೆ ಹಿಂತಿರುಗುವುದು ಯೋಗ್ಯವಾಗಿದೆ ಅಂಥೇಳಿ ಬೇರೆ ದೇವಾನುದೇವತೆಯ ರಾಜರುಗಳೆಲ್ಲ ಬಂದು ಕೇಳ್ತಾರೆ. ದೇವತೆಗಳೆಲ್ಲ ಹೀಗೆ ಹೇಳಿದ ಮೇಲೆ ಇಂದ್ರನು ಕೂಡ ಬಂದಿದ್ದ. ಇಂದ್ರನು ಕೂಡ ಉಪಚರನಿಗೆ ಹೀಗೆ ಹೇಳ್ತಾನೆ, ಉಪರಿಚರ, ನೀನು ಪುಣ್ಯಲೋಕ ಪ್ರಾಪ್ತಿಗಾಗಿ ಘೋರಾದ ತಪಸ್ ಮಾಡ್ತಿದ್ದೀಯಾ? ಪುಣ್ಯಲೋಕಗಳ ಪ್ರಾಪ್ತಿಯೇ ನಿನ್ನ ಗುರಿ ಎನ್ನುವುದಾದರೆ ಅವನ್ನು ನಿನ್ನ ತಪಸ್ಸಿನಿಂದಲೇ ಪಡಿಬೇಕಾಗಿಲ್ಲ. ಏಕಾಗ್ರ ಚಿತ್ತನಾಗಿದ್ದುಕೊಂಡು ಲೋಕದಲ್ಲಿ ಧರ್ಮವನ್ನು ಪಾಲಿಸು. ಧರ್ಮದಿಂದ ರಾಜ್ಯ ಪಾಲನೆ ಮಾಡು. ಪ್ರಜೆಗಳನ್ನು ಧರ್ಮ ನಿರತರನ್ನಾಗಿ ಮಾಡು. ಅದರಿಂದಲೇ ನೀನು ಶಾಶ್ವತವಾದ ಪುಣ್ಯಲೋಕನ ಪಡಿತೀನಿ. ಸದ್ಯದಲ್ಲಿ ನೀನು ಭೂಮಿಲಿ ರಾಜನಾಗಿರು, ನಾನು ಸ್ವರ್ಗದಲ್ಲಿ ರಾಜನಾಗಿರ್ತೀನಿ. ಇನ್ನು ಮುಂದೆ ನಾನು ನಿನ್ನ ಪ್ರಿಯ ಮಿತ್ರ. ಈ ಪೃಥ್ವಿಯಲ್ಲಿ ನಿನಗೆ ಯಾವ ದೇಶ ರಮ್ಯವಾಗಿ ಕಾಣುತ್ತೋ ಅಲ್ಲಿ ನೀವು ವಾಸವಾಗಿರಬಹುದು. ನನ್ನ ಅಭಿಪ್ರಾಯದಲ್ಲಿ ಈ ಛೇದಿ ರಾಜ್ಯ ಧನಧಾನ್ಯ ಸಮೃದ್ಧಿಯಾಗಿದೆ, ಪಶುವಿಂದ ಸಮೃದ್ಧಿಯಾಗಿದೆ, ಪುಣ್ಯ ಭೂಮಿಯಾಗಿದೆ, ಸ್ವರ್ಗದಂತೆ ಸುರಕ್ಷಿತವಾಗಿದೆ. ಅದರಿಂದ ಬೆಳೆ ಬೆಳೆಯಲು ಯೋಗ್ಯವಾದ ಗುಣ ಇದೆ. ಅರಮನೆಯ ಬೊಕ್ಕಸದಲ್ಲಿ ಹೇರಳವಾದ ಧನ ಕನಕ ವಸ್ತುಗಳಿದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನೀನು ಛೇದಿರಾದ ಅರಸನಾಗು ಅಂಥೇಳಿ ಇಂದ್ರ ಉಪರಿಚರ ವಸುವನ್ನು ಕೇಳ್ಕೊತಾನೆ. ನೀನು ಹಾಗೆ ಮಾಡಿದ್ರೆ ಪ್ರಜೆಗಳು ಧರ್ಮಶೀಲರಾಗ್ತಾರೆ, ಸಾಧು ಸತ್ಪುರುಷರು ಯಾವಾಗಲೂ ಸಂತೃಪ್ತಿಯಿಂದ ಇರ್ತಾರೆ. ಯಾವ ಮಟ್ಟಕ್ಕೆ ಹೇಳಿದ್ದು ಇಂದ್ರ ಅಂದರೆ, ಮಕ್ಕಳು ವಯಸ್ಸಾದ ಮೇಲೆ ಆಸ್ತಿಯನ್ನು ವಿಭಾಗ ಮಾಡಿಕೊಡಿ ಅಂತ ಪೀಡಿಸಲ್ಲ. ಅವರಾಗಗಳು ತಂದೆ ತಾಯಿಗಳ ಶುಶ್ರೂತಿಯಲ್ಲಿ ನಿರತರಾಗಿರ್ತಾರೆ. ಅದರಿಂದ ನೀನು ಛೇದಿ ರಾಜ್ಯಕ್ಕೆ ಅರಸನಾಗು ಅಂತ. ಅಷ್ಟೇ ಅಲ್ಲ, ನೋಡು, ಇದುವರೆಗೆ ನೀ ತಪಸ್ಸು ಮಾಡಿರೋ ತಪಸ್ಸು ವ್ಯರ್ಥ ಆಗಬಾರ್ದು. ಅದರಿಂದ ನಿನಗೆ ಅಮೋಘವಾದ ವರಗಳನ್ನು ಕೊಡ್ತಾ ಇದ್ದೀನಿ. ಇಂದ್ರ ಹೇಳ್ತಾ ಇದ್ದಾನೆ, ಛೇದಿ ರಾಜ್ಯವನ್ನು ಕೊಡುವುದರ ಜೊತೆಗೆ ನೀನು ಇಷ್ಟು ತಪಸ್ಸು ಮಾಡಿದೀಯಾ, ಅದರಿಂದ ನಿನಗೆ ವರವನ್ನು ಕೊಡುತ್ತಿದೆ. ಲೋಕದಲ್ಲಿ ಏನೇ ನಡೆದರೂ ಯಾವಾಗ ನಡೆದರೂ ಅದು ನಿನಗೆ ತಿಳಿಯುತ್ತೆ. ಆ ವರ, ಮೊದಲನೇ ವರ, ಲೋಕದಲ್ಲಿ ಎಲ್ಲಿ ಏನೇ ನಡೆದರೂ ಅದು ನಿಂಗೆ ತಿಳಿಯುತ್ತೆ. ನಿನಗೆ ತಿಳಿದೇ ಇರ್ತಕ್ಕಂಥ ವಿಷಯವೇ ಇರಲ್ಲ. ಅಷ್ಟೇ ಅಲ್ಲ, ಇದು ಮೊದಲನೇ ವರ. ಲೋಕದಲ್ಲಿ ಏನಾಗತ್ತೆ ಎಲ್ಲವೂ ನಿನಗೆ ತಿಳಿಯೋ ಹಾಗೆ ನಾನು ವರವನ್ನು ಕೊಡ್ತಾ ಇದ್ದೀನಿ. ಎರಡನೇದು, ದಿವ್ಯವಾದ ಸ್ಫಟಿಕ ನಿರ್ಮಿತವಾದ ವಿಮಾನವನ್ನು ನಿನಗೆ ಕೊಡ್ತೀನಿ. ಸ್ಫಟಿಕದಿಂದ ಮಾಡಿರ್ತಕ್ಕಂಥ ವಿಮಾನವನ್ನು ಕೊಡ್ತೀನಿ. ಅದು ನಿನಗೆ ಸರ್ವದ ಆಕಾಶದಲ್ಲೇ ಉಪಸ್ಥಿತವಾಗಿರ್ತದೆ, ಯಾವಾಗಲೂ ಆಕಾಶದಲ್ಲೇ ಇರುತ್ತೆ. ನೀನು ಯಾವಾಗಲೂ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ಬೋದು. ಈ ಪ್ರಪಂಚದಲ್ಲಿ ಮಾನವ ಸಮೂಹದಲ್ಲಿ ನೀನೊಬ್ಬನೇ ಈ ವಿಮಾನದಲ್ಲಿ ಕುಳಿತಲು ಅರ್ಹನಾಗಿರುವೆ. ನೀನು ವಿಮಾನದಲ್ಲಿ ಸ್ವೇಚ್ಛೆಯಿಂದ ಸಂಚರಿಸಬಹುದು. ನೀನು ಇಚ್ಛಿಸಿದ ಲೋಕಗಳಿಗೆ ಈ ವಿಮಾನದಲ್ಲಿ ಹೋಗಬಹುದು. ಇದರ ಜೊತೆ ನಿನಗೆ ವೈಜಯಂತಿ ಎಂಬ ಕಮಲ ಪುಷ್ಪದ ಹಾರವನ್ನು ಕೊಡುತ್ತೇನೆ. ಮೂರನೇದು, ಒಂದು ಸ್ಫಟಿಕ ವಿಮಾನ, ಇನ್ನೊಂದು ವೈಜಯಂತಿ ಕಮಲ ಪುಷ್ಪ. ಈ ಪುಷ್ಪಮಾಲೆ ಯಾವಾಗಲೂ ಬಾಡು ಹೋಗಲ್ಲ. ಸಂಗ್ರಾಮ ಕಾಲದಲ್ಲಿ ಇದನ್ನು ಧರಿಸೋದ್ರಿಂದ ಶಸ್ತ್ರಾಸ್ತ್ರಗಳ ಆಘಾತ ಉಂಟಾಗಲ್ಲ. ಇದು ಈ ಇಂದ್ರಮಾಲೆಯಂತೆ ಪ್ರಸಿದ್ಧವಾಗಿದೆ. ಈ ಮಾಲೆಯಿಂದ ನೀನು ಅನುಪವಾದ ಲಕ್ಷಣವನ್ನು ಹೊಂದುತ್ತೀ. ಹೀಗೆ ಇಂದ್ರ ಛೇದಿ ರಾಜ್ಯದ ಜೊತೆಗೆ ಇಂದ್ರನ ಮಾಲೆಯನ್ನು ಮತ್ತು ಸ್ಫಟಿಕ ವಿಮಾನವನ್ನು ಕೊಡ್ತಾನೆ. ಜೊತೆಗೆ ಉಪಚರನಿಗೆ ಇನ್ನೊಂದು ಕೊಡ್ತಾನೆ, ಒಂದು ದಂಡವನ್ನು ಕೊಡ್ತಾನೆ, ಬಿದಿರಿನ ಕೋಲು, ವೈಣವ ದಂಡ ಅಂತ. ಆ ದಂಡವು ಕೇಳಿದವರ ಇಷ್ಟಾರ್ಥಗಳನ್ನು ಪೂರೈಸುತ್ತಲ್ಲದೆ ಶಿಷ್ಟರಾದವರ ರಕ್ಷಣೆಯನ್ನು ಮಾಡಿ ಆ ದಂಡವನ್ನು, ಒಂದು ಬಿದಿರಿನ ಕೋಲನ್ನು ಕೊಡ್ತಾನೆ. ಇಷ್ಟರ ಜೊತೆಗೆ ಇದು ನೀನು ಏನು ಕೇಳ್ಕೊತೆ ಅದು ಕೊಡುತ್ತೆ ಮತ್ತು ಶಿಷ್ಟರನ್ನು ರಕ್ಷಣೆ ಮಾಡುತ್ತೆ. ಆಗ ಆ ಇಂದ್ರ ಕೊಟ್ಟಂತಹ ವೈಣವ ದಂಡವನ್ನು ಉಪಚರನಿಗೆ ಕೊಟ್ಟು ಹಂಸರೂಪನಾಗಿ ತಾನೇ ಆ ದಂಡದಲ್ಲಿ ಆವಿರ್ಭವಿಸ್ತಾನೆ. ಹೀಗೆಲ್ಲ ಹೇಳ್ತಾ ಬರ್ತಾರೆ. ಈಗ ಮತ್ತೆ ಛೇದಿ ರಾಜದ ಅರಸನಾಗ್ತಾ ಇದ್ದಾನೆ ಯಾರು?
ಉಪರಿಚರ. ಎಲ್ಲ ಆನಂದಮಯವಾದಂಥ ರಾಜ್ಯ ನಡೀತಾ ಇದೆ. ಜನಮೇಜಯ ಉಪರಿಚರನು ಮಾಡುತ್ತಿದ್ದ ತಪಸ್ಸನ್ನು ತಪ್ಪಿಸಲು ಇಂದ್ರನು ವಿಮಾನ, ವೈಜಯಂತಿ ಮಾಲೆ, ವೈಣವದಂಡ ಎಲ್ಲವನ್ನು ಕೊಟ್ಟು ಉಪರಿಚರನ್ನು ಸತ್ಕರಿಸಿದನು. ಆಗ ಇಂದ್ರನ ಮಾತಿನಂತೆ ಉಪರಿಚರ ಚೇದಿ ದೇಶದಲ್ಲಿದ್ದುಕೊಂಡು ವರದಾನದಿಂದಿದ್ದರು. ಇಂದ್ರನ ಪ್ರೀತಿಗಾಗಿ ರಾಜ ಪ್ರತಿ ವರ್ಷ ಇಂದ್ರೋತ್ಸವವನ್ನು ಕೂಡ ಆರಂಭಿಸ್ತಾ ಇದ್ರು. ಆ ಉಪರಿಚರನಿಗೆ 5 ಜನ ಮಕ್ಕಳಾಗ್ತಾರೆ. ಆ ಮಕ್ಕಳನ್ನು ಬೇರೆ ಬೇರೆ ಸಿಂಹಾಸನದಲ್ಲಿ ಕೂರಿಸಿ ಆ ಹೆಸರಿನಲ್ಲಿ ದೇಶಗಳನ್ನು ಮಾಡ್ತಾನೆ. ಇಲ್ಲಿವರೆಗೆ ಕತೆ ಒಂದು ಥರ ಆಯಿತು ಉಪರಿಚರಂತ. ಇನ್ನು ಮುಂದಕ್ಕೆ ಆ ಕಥೆಯಲ್ಲಿ ಒಂದು ಮಾರ್ಮಿಕತೆ ಇದೆ. ಒಂದ್ಸರಿ ಈ ಸ್ಫಟಿಕ ವಿಮಾನದಲ್ಲಿ ಕೂತ್ಕೊಂಡು ಉಪರಿಚರ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಶುಕ್ತಮತಿ ಅಂತ ನದಿಯ ಮೇಲೆ ಹೋಗ್ತಾ ಇದ್ದಾನೆ. ಆ ನದಿ ಸ್ತಬ್ಧವಾಗಿದೆ, ಹರಿತಾನೇ ಇಲ್ಲ. ಉಪರಿಚರ ಸ್ಫಟಿಕ ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಉಪರಿಚರ ಅಂದರೆ ಮೇಲೆ ಹಾರೋನು ಅಂತ, ಅವನ ಮುಂಚೆನೇ ಹೆಸರೇ ಉಪರಿಚರ. ಅದಕ್ಕೆ ಅನ್ವರ್ಥವಾಗಿ ಅದು ಆಗೋಯ್ತು ಸ್ಫಟಿಕ ವಿಮಾನ. ಶುಕ್ತಿಮತಿ ಅಂತಕ್ಕಂಥ ನದಿ ಹರಿದಿನೇ ಹಾಗೆ ನಿಂತಿದೆ. ಈಗ ಹೋಗ್ತಾ ಇದ್ದೀನಿ, ಯಾಕೆ ಈ ನದಿ ಹರಿತಾನೆ ಇಲ್ವಲ್ಲ? ಹತ್ರಕ್ಕೆ ನೋಡಿ ಹೋಗ್ತಾನೆ. ಆಗೇನಾಗಿದೆ, ಈ ಶುಕ್ತಿಮತಿ ಅಂತಹ ನದಿಗೆ ಒಬ್ಬ ಕೋಲಾಹಲ ಅಂತಕ್ಕಂಥ ಪರ್ವತರಾಜ ಅಡ್ಡನಾಗಿ ನಿಂತು ಶುಕ್ರಮತಿಯನ್ನು ಬಲಾತ್ಕಾರದಿಂದ ತಡೆದಿರ್ತಾನೆ. ಅಂದರೆ ನದಿ ಹರಿಯಕ್ಕೆ ಹೋದಾಗೆ ಅಲ್ಲೊಂದು ಪರ್ವತ, ಆ ಪರ್ವತದ ಇದಕ್ಕೆಲ್ಲ ಆ ಪರ್ವತಗಳಿಗೂ ಕೂಡ ಆ ಕಾಲದಲ್ಲಿ ಜೀವ ಇತ್ತು. ಅದು ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಕೋಲಾಹಲ ಅಂತಕ್ಕಂಥ ಪರ್ವತ ರಾಜ ಆತ ಅಡ್ಡಗಟ್ಟಿ ನಿಂತುಬಿಟ್ಟಿದ್ದಾನೆ, ಹರಿಯಕ್ಕೆ ಅವಕಾಶ ಇಲ್ಲ. ಉಪರಿಚರ ವಸು ಇದನ್ನು ನೋಡ್ತಾನೆ. ನೋಡಿ, ಪರಸ್ತ್ರೀಯರನ ನದಿ ಅಂದರೆ ಅವಾಗೆಲ್ಲ ಅದಕ್ಕೆಲ್ಲ ಜೀವಗಳೇ. ನದಿಯು ಕೂಡ ಒಂದು ಪರಸ್ತ್ರೀ. ಈ ಪರಸ್ತ್ರೀಯನ್ನು ತಡೆ ಹಿಡಿದಿನ ಅಂತ ಕ್ರೋಧದಿಂದ ಆ ಕೋಲಾಹಲನನ್ನು ಮೆಟ್ತಾನೆ, ಆ ಪರ್ವತವನ್ನು ಮೆಟ್ತಾನೆ. ಅದು ಅವನು ಯಾವಾಗ ಮೆಟ್ಟಿ ನಿಲ್ತಾನೆ ಅದು 2 ಸೀಳಾಗ್ಬಿಡತ್ತೆ. ಶುಕ್ತಿಮತಿ ಸೀಳಿ ಹೋದ ಅವನ ಎದೆಯ ಮೂಲಕ ನಿಧಾನವಾಗಿ ಪ್ರಹರಿಸ್ತಾ ಹೋಗ್ತಾಳೆ. ಇಲ್ಲಿ ನದಿಗಳು, ಪರ್ವತಗಳು ಅಧಿದೇವತೆಗಳು. ನಾವು ಇವಾಗ ನೋಡ್ತೀವಲ್ಲ, ಹಾಗಲ್ಲ, ಅದನ್ನು ಅಧಿದೇವತೆಗಳು. ರಾಜ ಮಾಡಿದಂಥ ಈ ಉಪಕಾರಕ್ಕೆ ಕೋಲಾಹಲನ ಸಂಪರ್ಕದಿಂದ ಜನಿಸದ 2 ಮಕ್ಕಳನ್ನು ಶುಕ್ತಿಮತಿಯು ರಾಜನಿಗೆ ಕಾಣಿಕೆಯಾಗಿ ಕೊಟ್ಟು ತನ್ನ ನಿಜಪತಿಯಾದ ಸಾಗರವನ್ನು ಸೇರೋದರಲ್ಲಿ ಆರತವನ್ನು ಹೊರಟೋಗ್ತಾಳೆ. ಈ ಕೋಲಾಹಲನಿಂದ ಶುಕ್ರಮತಿಗೆ 2 ಮಕ್ಕಳಾಗಿರುತ್ತೆ. ಅದನ್ನು ಈ ರಾಜನಿಗೆ ಉಪರಿಚರನಿಗೆ ಕೊಟ್ಟು ಅವಳು ಸಮುದ್ರದ ಕಡೆಗೆ ಹೊರಟೋಗ್ತಾಳೆ. ಶುಕ್ತಿಮತಿ ಕೊಟ್ಟ ಮಕ್ಕಳಾಗಲಿ ಪ್ರಾಪ್ತವಯಸ್ಕರಾಗಿದ್ದರು. ಅವರಿನ ಚಿಕ್ಕ ಮಕ್ಕಳಲ್ಲ, ಅವರಾಗಲೇ ದೊಡ್ಡವರಾಗಿದ್ದರು. ಈ ವಸು ಯಾರು, ಉಪರಿಚರ ವಸು ಏನು ಮಾಡ್ತಾನೆ, ಆ ಇಬ್ಬರಲ್ಲಿ ಒಬ್ಬ ಮಗ, ಒಂದು ಗಂಡು ಒಂದು ಹೆಣ್ಣು. ಆ ಗಂಡು ಮಗುವನನ್ನು, ಯುವಕನನ್ನು ತನ್ನ ರಾಜ್ಯದ ಸೇನಾನಾಯಕನಾಗಿ ಮಾಡ್ತಾನೆ. ಯುವತಿಯನ್ನು ತಾನೇ ಒರೆಸಿ ಮದುವೆಯಾಗ್ತಾನೆ. ಬಹಳ ಸುಂದರವಾದಂಥ ಕೋಮಲಾಂಗಿ. ಆಕೆಯ ಹೆಸರು ಗಿರಿಕೆ ಅಂತ. ಶುಕ್ತಿಮತಿ ಆ ನದಿಯ ಮಗಳು. ಶುಕ್ತಮತಿಯ ಮಗಳನ್ನು ಇವನು ಮದುವೆ ಆಗ್ತಾನೆ ಮತ್ತು ಅವಳಲ್ಲಿ ಬಹಳ ಅನುರಕ್ತನಾಗಿರ್ತಾನೆ. ಅವಳನ್ನು ಬಿಟ್ಟು ಒಂದು ಕ್ಷಣವೂ ಇತ್ತಿಲ್ಲ. ಅವಳ ವಿರಹವನ್ನು ಕ್ಷಣ ಮಾತ್ರವೂ ಕೂಡ ಈತ ಸಹಿಸ್ತಿರ್ಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ರಾಜಾಡಳಿತವನ್ನು ಅಮಾತ್ಯರು, ಮಂತ್ರಿಗಳೇ ನೋಡ್ತಾ ಇದ್ರು. ಇವನು ಯಾವಾಗಲೂ ಆ ಗರಿಕೆಯ ಅನುಸಂಧಾನದಲ್ಲೇ ಇರ್ತಾ ಇದ್ದ, ಅನುರಕ್ತನಾಗಿದ್ದ. ಹೀಗಿರ್ಬೇಕಾದ್ರೆ ಒಂದ್ಸರಿ ಈ ಗರಿಕೆ ಕೋಮಲಾಂಗಿ ಉಪರಿಚರ ವಸುವಿನ ಹೆಂಡತಿ ಋತಿಮತಳಾಗಿದ್ದಾಳೆ. ಒಂದು ಶ್ರೇಷ್ಠವಾದ ಸತ್ಸಂತಾನವನ್ನು ಪಡಿಬೇಕು ಅಂಥೇಳಿ ಪತಿಯ ಸಮಾಗಮವನ್ನು ಬಯಸ್ತಾ ಇದ್ದಾಳೆ. ಆದರೆ ಅದೇ ಸಮಯಕ್ಕೆ ಏನಾಗ್ಬಿಟ್ಟಿದೆ, ಉಪರಿಚರನ ಪಿತೃದೇವತೆಗಳು ವಸು ರೂಪದಲ್ಲಿ ಬಂದ್ಬಿಟ್ಟಿದ್ದಾರೆ. ಪಿತೃದೇವತೆಗಳು ಚೇದಿ ರಾಜ್ಯಕ್ಕೆ ಆಗಮಿಸಿ ಅವನ ಅರಮನೆಗೆ ಬಂತು. ಉಪರಿಚರನಿಗೆ ಹೇಳ್ತಾರೆ, ನಾವು ಇವತ್ತೆಲ್ಲ ಪ್ರತ್ಯಕ್ಷವಾಗಿಯೇ ಶ್ರಾದ್ದ ಭೋಜನಗಳನ್ನು ಮಾಡಬೇಕು ಅಂತ ಬಂದಿದ್ದೀವಿ. ಜಿಂಕೆ ಮಾಂಸವನ್ನು ತಂದು ನಮ್ಮ ಭೋಜನಕ್ಕೆ ಸಿದ್ಧಗೊಳಿಸು ಅಂತ ಹೇಳ್ಬಿಡ್ತಾರೆ. ಉಪರಿಚರನ ಮರಣವನ್ನಪ್ಪಿರುವ ಪಿತೃಗಳು ವಸು ರೂಪದಲ್ಲಿ ಬರ್ತಾರೆ. ವಸು ಮಹಾರಾಜನು ಬಂದು ಹೇಳ್ತಾರೆ, ನಾವಿವತ್ತು ಪ್ರತ್ಯಕ್ಷವಾಗಿ ನೀವು ಕೊಡು ಪಿಂಡವನ್ನು ತಿನ್ನಬೇಕು ಅಂತಿದ್ವಿ, ಜಿಂಕೆ ಮಾಂಸವನ್ನು ಸಿದ್ಧಗೊಳಿಸುವಂತೆ. ರಾಜನಿಗೆ ಈ ಗರಿಕೆಯೇ ಹೆಂಡತಿಯನ್ನು ಬಿಟ್ಟು ಹೋಗದಂಥ ಸ್ಥಿತಿ.
ಮತ್ತು ಪಿತೃಗಳ ಆಜ್ಞೆಯನ್ನು ಕೂಡ ನಿರ್ಲಕ್ಷ್ಯಕ್ಕೆ ಸಾಗಲ್ಲ. ಆಯ್ತು ಅಂಥೇಳಿ ಆ ಗರಿಕೆಯನ್ನೇ ಸ್ಮರಣೆ ಮಾಡ್ತಾ ಅಲ್ಲಿ ಬರೀತಾರೆ, ಬೇರೊಬ್ಬ ಲಕ್ಷ್ಮೀದೇವಿಯಂತೆ ಕಂಗೊಳಿಸುತ್ತಿದ್ದ ಗರಿಕೆಯನ್ನು ಸ್ಮರಿಸುತ್ತಾ ಜಿಂಕೆಗಳ ಬೇಟೆಗಾಗಿ ಕಾಡಿಗೆ ಹೋದನು. ಯಾಕೆಂದ್ರೆ ಆ ಗರಿಕೆ ನೋಡೋಕ್ಕೆ ಲಕ್ಷ್ಮಿ ಇದ್ದಾಗಿತ್ತು, ಪ್ರತ್ಯಕ್ಷ ಲಕ್ಷ್ಮಿ ಇದ್ದಾಗೆ. ಅದರಿಂದ ಅವಳ ಮನಸ್ಸು ಅಂದ್ರು ಯಾವಾಗಲೂ ರೂಪದಲ್ಲಿತ್ತೋ ಅವನು ಹೊರಟೋಗ್ತಾನೆ. ಈಗ ಪಿತೃದೇವತೆಗಳನ್ನು ಯಥೋಚಿತವಾದ ಆಸನದಲ್ಲಿ ಕುಳ್ಳಿರಿಸಿ ಉಪರಿಚರನು ಆಯುಧಪಾಣಿಯಾಗಿ ಅರಣ್ಯಕ್ಕೆ ಹೋಗ್ತಾನೆ. ಎಲ್ಲ ಪಿತೃದೇವತೆಗಳನ್ನು ಒಳಗೆ ಕರೆದು ಕೂರಿಸಿ ಯುದ್ಧ ಜಿಂಕೆ ಮಾಂಸ ಬೇಕು ಅಂದ್ರಲ್ಲ ಹೊರಡ್ತಾನೆ. ಆಗೇನಾಗಿದೆ, ವಸಂತ ಕಾಲ. ರಾಜ ಆ ಒಳ್ಳೆಯ ಆಗ್ತಾನೆ ಹೂವುಗಳೆಲ್ಲ ಬಿಟ್ಟು ಚಿಗುರೊಡೆದು ಕಂಗೊಳಿಸ್ತಾ ಇದೆ ಅರಣ್ಯ. ಆ ದಿವ್ಯ ಅಶೋಕ ಸಂಪಿಗೆ ಮಾವು ಅತಿಮುಕ್ತಕ ಪುನ್ನಾಗ ಕರ್ಣಿಕಾರ ಬೊಕೊಳ ಪಟಲ ದಿವ್ಯ ಪಟಲ ತೆಂಗು ಚಂದನ ಅರ್ಜುನ ಇವೇ ಮುಂತಾದವಾದ ರಮ್ಯವಾದ ಫಲಪುಷ್ಪಭರಿತವಾದ ಮಹಾವೃಕ್ಷಗಳಿಂದ ಕಂಗೊಳಿಸುತ್ತಿತ್ತು. ಗಿಡಬಳ್ಳಿಗಳೆಲ್ಲ ಹೂಗಳಿಂದ ಕೂಡಿದೆ. ನವತಾರುಣ್ಯದ ಅವಸ್ಥೆಯನ್ನು ಪ್ರದರ್ಶಿಸುತ್ತಿಯೋ ಅಂತಿದೆ. ಕೋಗಿಲೆಗಳು ಮೃದುವಾದಂತಹ ಹಿಮ್ಮೇಳವನ್ನು ಹೇಳ್ತಾ ಇವೆ. ರಾಜ ನಡೆದು ಬಂದಿದ್ದಾನೆ, ಆಯಾಸ ಆಗಿದೆ, ಮನಸ್ಸು ಕ್ಲೇಶವಾಗಿದೆ. ಗರಿಕೆಯನ್ನು ಬಿಟ್ಟು ಬಂದುಬಿಟ್ಟನಲ್ಲ ತನ್ನ ಹೆಂಡತಿಯನ್ನ ಅಂತ. ಪುಷ್ಪಭರಿತವಾಗಿದ್ದಂತಹ ಅಶೋಕ ವೃಕ್ಷದಲ್ಲಿ ಮಲಗಿಬಿಡ್ತಾನೆ. ಒಂದು ಅಶೋಕ ವೃಕ್ಷ ಇತ್ತು, ಅದರ ಕೆಳಗಡೆ ಮಲಗಿಬಿಡ್ತಾನೆ. ಆ ನಾನಾ ಪುಷ್ಪಗಳ ಸಂಪರ್ಕದಿಂದ ಬಂದಂಥ ಸುಗಂಧದಿಂದ ಮಂದ ಮಾರುತ ಬೀಸ್ತಾ ಇದೆ. ರಾಜ ಹಾಗೆ ಮಲಗಿದ್ದಾನೆ. ಆ ಮಲಗಿದ್ರು ಅವನಿಗೆಲ್ಲೇನಾಗಿದೆ, ಗರಿಕೆಯ ಹಾವಭಾವಗಳನ್ನು ಕಾಣುತ್ತಿದ್ದ. ಏಕೆ ಅಂದರೆ ಇಂದ್ರ ವರ ಕೊಟ್ಟಿದ್ದ, ನೀನು ಎಲ್ಲೇ ಇದ್ರೂ ಪ್ರಪಂಚದಲ್ಲಿ ಏನೇ ನಡೀತಿದ್ರು ನಿಂಗೆ ಗೊತ್ತಾಗತ್ತೆ ಅಂತ. ಇವನು ಇಲ್ಲಿ ನೊರದ ಕೆಳಗೆ ಮಾಡಿದ್ರು ಅರಮನೆಯಲ್ಲಿ ಇವಳು ಹೇಗಿದ್ದಾಳೆ ಅವಳ ಹಾವಭಾವಗಳನ್ನೆಲ್ಲ ನೋಡಿಸ್ತಾ ಇದ್ದ. ಹೀಗೆ ಹಾವಭಾವಗಳನ್ನು ನೋಡ್ತಾ ಮಲಗಿದ್ದ ಉಪರಿಚರನಿಗೆ ಅವನ ರೇತಸ್ಸು ವೀರ್ಯ ಹೊರಕ್ಕೆ ಬಂದ್ಬಿಡ್ತು. ಯಾಕೆಂದರೆ ಮನಸ್ಸಲ್ಲಿ ಅವಳನ್ನೇ ಸ್ಮರಣೆ ಮಾಡ್ತಾ ಇದ್ದ, ನೋಡ್ತಾ ಇದ್ದ. ಯಾಕೆಂದರೆ ಅವನಿಗೆ ಆ ಶಕ್ತಿ ಇತ್ತು. ಆಗ ಅವನ ವೀರ್ಯ ಅಥವಾ ರೇತಸ್ಸು ಹೊರಗೆ ಬಂತು. ತಕ್ಷಣ ಈ ರೇತಸ್ಸು ವ್ಯರ್ಥ ಆಗಬಾರ್ದು, ಯಾಕೆಂದರೆ ಅದು ವೀರ್ಯ ಶಕ್ತಿಯ ಪ್ರಧಾನ, ಅದನ್ನು ಯಾವತ್ತೂ ಹಾಗೆ ವ್ಯರ್ಥ ಮಾಡೋ ಹಾಗಿಲ್ಲ. ತಕ್ಷಣ ಏನು ಮಾಡ್ತಾನೆ, ವೃಕ್ಷದ ಎಲೆಯನ್ನು ತಗೊಂಡು ಅದರಲ್ಲಿ ಆ ರೇತಸ್ಸನ್ನು ಸಂಗ್ರಹಿಸ್ತಾನೆ. ನನ್ನ ರೇತಸ್ಸು ವ್ಯರ್ಥ ಆಗಬಾರ್ದು, ನನ್ನ ಪತ್ನಿಯಾದ ಗಿರಿಕೆಯ ಋತುಕಾಲ ಮೀರಿ ಹೋಗಬಾರ್ದು. ಹೀಗೆ ಯೋಚಿಸಿ ತನ್ನ ಪತ್ನಿಯಲ್ಲಿ ರೇತಸ್ಥಾಪನೆಗೆ ಇದು ಸಕಾಲವಾಗಿದೆ ಅಂತ ಭಾವಿಸಿ ಆ ಉಪರಿಚರ ಏನು ಮಾಡ್ತಾನೆ, ಆ ರೇತಸ್ಸು ಅಥವಾ ವೀರ್ಯವನ್ನು ಅಭಿಮಂತ್ರಿಸಿ ತನ್ನ ಸಂಪದಲ್ಲೇ ತನ್ನ ಹತ್ರ ಇದ್ದ ಗಿಡಗನ ಕೈಗೆ ಕೊಟ್ಟು ಒಂದು ಪಂಜರದಲ್ಲಿ ಹಾಕಿ ಇದನ್ನು ತಗೊಂಡು ಹೋಗಿ ಗಿರಿಕೆಗೆ ಕೊಡು ಅಂತ ಹೇಳ್ತಾನೆ, ತನ್ನ ರೇತಸ್ಸು ಅಥವಾ ವೀರ್ಯವನ್ನು. ಆಗ ಮುಂದುವರಿಸಿ ಹೇಳ್ತಿದ್ದಾರೆ, ಸೌಮ್ಯನೇ, ನಿನಗೆ ಪ್ರೀತಿಯನ್ನುಂಟು ಮಾಡುವ ಸುಲಭವಾಗಿ ನೀನು ಈಗಾಗಲೇ ಈ ನನ್ನ ವೀರ್ಯವನ್ನು ತೆಗೆದುಕೊಂಡೋಗಿ ಅರಮನೆಯಲ್ಲಿರುವ ಗಿಡಗೆ ಕೊಡು, ಇದು ಅವಳ ಋತುಕಾಲವಾಗಿದೆ ಅಂತ ಹೇಳಿ ರಾಜ ಗಿಡಗನಿಗೆ ಹೇಳಿಕೊಡ್ತಾ ಇದ್ದಾನೆ. ಈಗೇನಾಗಿದೆ, ಗಿಡಗ ಆ ಪಂಜರವನ್ನು ಹಿಡ್ಕೊಂಡು ಹೋಗ್ತಾ ಇದೆ, ಅತಿ ವೇಗವಾಗಿ ಹಾರೋಗ್ತಿದೆ. ಯಾಕೆಂದರೆ ಆ ಸಮಯದೊಳಗೆ ಆ ರೇತಸ್ಸು ಗಿರಿಕೆಯೊಳಗೆ ಸೇರಬೇಕು, ಅವಳ ಗರ್ಭವಾಗಬೇಕು ಅಂತ. ಈಗೇನಾಯ್ತು, ಇದು ಗಿಡಗ ಪಂಜರವನ್ನು ಹಿಡ್ಕೊಂಡು ಹೋಗ್ತಿದೆ. ಬೇರೆ ಗಿಡಗಳಿಗೆ ಏನನ್ನಿಸ್ತು, ಇದು ಯಾವುದೋ ಮಾಂಸದ ತುಂಡಿರಬೇಕು ಅಂತೆಲ್ಲ ಹೇಳಿ ಅದನ್ನು ಅಟ್ಯಾಕ್ ಮಾಡಕ್ಕೆ ಬಂತು. ಗಿಡುಗದ ಪಂಜರದಲ್ಲಿದ್ದ ಪದಾರ್ಥವನ್ನು ಕಂಡು ಮಾಂಸವೆಂದೆಣಿಸಿ ಮತ್ತೊಂದು ಗಿಡುಗವು ಅದನ್ನು ಅಪಹರಿಸಲು ರಾಜನು ಕಳುಹಿಸಿದ ಗಿಡಗಕ್ಕೆ ಎದುರಾಗಿ ಬಂದು ದಾಳಿ ನಡೆಸಿತು. ಈಗ ಎರಡೂ ಸೇರ್ಕೊಂಡ್ಬಿಡ್ತು, ಇದು ಹೊಡೆದಾಡ್ತಾ ಇವೆ. ರಾಜನು ಕಳುಹಿಸಿದ್ದ ಗಿಡಗವು ತನ್ನ ರಕ್ಷೆಯನ್ನು ಮಾಡಿಕೊಳ್ಳಬೇಕೆಂದ ಭಾವನೆಯಿಂದಲೂ ಮತ್ತು ರಾಜನಿತ್ತಿರುವ ವಸ್ತುವನ್ನು ಗಿರಿಕೆಗೆ ಕೊಡಬೇಕೆಂದ ಆತರಿಂದಲೂ ಎದುರಾಳಿಯನ್ನು ಪಂಜರದಿಂದ ಹೊಡೆಯಲು ಹೋಯಿತು. ಏನು ಮಾಡ್ತು ಅಂದ್ರೆ ಅದು ಮರೆತು ಬಿಡ್ತು, ಪಂಜರದಿಂದಲೇ ಹೀಗೆ ಹೊಡೀತು. ಯಾವಾಗ ಪಂಜರದಿಂದ ಹೊಡೆಯೋಕೆ ಹೋಯ್ತು, ಗಿಡಗನಿಗೆ ತಿಳಿಯದಂತೆ ಪಂಜರದಲ್ಲಿದ್ದ ರೇತಸ್ಸು ಕೆಳಗೆ ಬಿದ್ದು ಹೋಯಿತು. ಎಲೆ ಕೆಳಗೆ ಬಿತ್ತು, ಎಳೆಯಲ್ಲಿದ್ದ. ಅದಕ್ಕೆ ನಾನು ಹೇಳೋದು, ಧರ್ಮ ಅರ್ಥ ಕಾಮ ಮೋಕ್ಷ ಇಲ್ಲಿ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ತನ್ನ ರೇತಸ್ಸು ಒಂದು ಸತ್ಸಂತಾನಕ್ಕೆ ಮಾತ್ರವೇ ಆಗಬೇಕು, ಅದು ವ್ಯರ್ಥವಾಗಬಾರ್ದು. ಆದರೆ ಇವಾಗ ಏನಾಗೋಯ್ತು, ಗಿಡಗ
ಪಂಜರದಲ್ಲೇ ಹೊಡೆಯಕ್ಕೆ ಹೋದಾಗ ಆ ಎಲೆ ಕೆಳಗೆ ಬಿದ್ದು ಅದರಲ್ಲಿ ರೇತಸ್ಸು ಕೆಳಗೆ ಬೀಳ್ತಿದೆ. ಆದರೆ ಆ ರೇತಸ್ಸು ಭೂಮಿಯ ಮೇಲೆ ಬೀಳದೆ ಯಮುನೆಯಲ್ಲಿ ಬಿದ್ದಿತು. ಈಗೇನಾಯ್ತು? ಉಪರಿಚರನ ವೀರ್ಯ ಅಥವಾ ರೇತಸ್ಸು ಯಮುನೆ ಒಳಗಡೆ ಬಿದ್ದೋಯ್ತು. ಆ ರೇತಸ್ಸು ಭೂಮಿಯಲ್ಲಿ ಬೀಳದೆ ಯಮುನೆಯಲ್ಲಿ ಬಿದ್ದಿತ್ತು. ಆ ರೇತಸ್ಸಿಗಾಗಿ ನೂರಾರು ವರ್ಷಗಳಿಂದ ಹಾತೊರೆಯುತ್ತಾ ಶಾಪಗ್ರಸ್ತಳಾಗಿ ಮೀನಿನ ರೂಪದಲ್ಲಿದ್ದ ಅದ್ರಿಕೆ ಎಂಬ ಅಪ್ಸರಿಯು ರೇತಸ್ಸನ್ನು ನೀರಿನಲ್ಲಿ ಬಿದ್ದೊಡನೆ ಸಂತೋಷದಿಂದ ವಿಶ್ವೇಶಪೂರ್ವಕವಾಗಿ ಧಾರಣೆ ಮಾಡಿ ಗರ್ಭಧರಿಸಿದಳು. ಅದ್ರಿಕೆ ಅಂತಕ್ಕಂಥ ಒಬ್ಬ ಅಪ್ಸರೆ, ಅವಳು ಶಾಪಗ್ರಸ್ತಳಾಗಿ ಈ ನದಿಯಲ್ಲಿರ್ತಾಳೆ, ಯಮುನೆಯಲ್ಲಿರ್ತಾಳೆ. ಅವಳಿಗೆ ಪಾಪ ವಿಮೋಚನೆಗೆ ಈ ರೀತಿ ಉಪರಿಚರನ ವೀರ್ಯದಿಂದ ನೀ ಗರ್ಭವತಿ ಆದಾಗ ನಿನಗೆ ಮೋಕ್ಷ ಆಗತ್ತೆ ಅಂತಿರುತ್ತೆ. ಹಾಗಾಗಿ ಇದಕ್ಕಾಗಿ ಕಾಯ್ತಾ ಇದ್ದಾಳೆ. ಅದಕ್ಕೆ ತಕ್ಕಾಗಿ ಏನಾಗಿದೆ, ಆ ಗಿಡಗ ಹೊಡೆದಾಡಿ ಆ ಎಲೆ ಬಿದ್ದಾಗ, ಆ ರೇತಸ್ಸು ಬಿದ್ದಾಗ ಇವಳು ಅದನ್ನು ತಗೊಂಡು ವಿಶ್ವಾಸಪೂರ್ವಕವಾಗಿ ಅದನ್ನು ಧಾರಣೆ ಮಾಡ್ತಾಳೆ, ಗರ್ಭಧರಿಸ್ತಾಳೆ. ಅವಳಿಗೆ 9 ತಿಂಗಳು ತುಂಬಿದೆ. ಯಾರಿಗೆ? ಅದ್ರಿಕೆ ಅಂತಕ್ಕಂಥ ಅಪ್ಸರೆ. ಈಗ ಅವಳು ಮೀನಿನ ರೂಪದಲ್ಲಿ ನೀರಿನಲ್ಲಿದ್ದಾಳೆ. ನವಮಾಸಗಳು ತುಂಬಿದೊಡನೆಯೇ ವಿಧಿಯ ನಿಯಮಾನುಸಾರ ಗರ್ಭಿಣಿಯಾಗಿದ್ದ ಮೀನಿನ ರೂಪದಲ್ಲಿದ್ದ ಅಪ್ಸರಿಯು ಬೆಸ್ತರ ಬಳಿಯೊಳಗೆ ಸಿಕ್ಕಿಬಿದ್ದಳು. ಅರ್ಥ ಆಗ್ತಾ ಇದೆಯಾ? ಗರ್ಭಿಣಿ ಯಾವುದೋ ಮೀನು, ಯಾರು? ಅದ್ರಿಕೆ, ಮೀನಿನ ರೂಪದಲ್ಲಿರುವ ಅಪ್ಸರೆ. ಬಲೆ ಹಾಕಿದರೆ 9 ತಿಂಗಳ ಗರ್ಭಿಣಿ ಸಿಕ್ಬಿಡ್ತು ಆ ಮೀನು. ಮೀನಿನ ವಿಚಿತ್ರ ಸ್ವರೂಪವನ್ನು ನೋಡಿ ಆಶ್ಚರ್ಯ ಹೊಂದಿದ ಬೆಸ್ತರು ಬಹಳ ಜೋಪಾನವಾಗಿ ಮೀನಿನ ಹೊಟ್ಟೆಯನ್ನು ಸೀಳಿದರು. ಏನಿದು ಮೀನು ಈ ಥರ ಇದೆಯಲ್ಲ, ಇದೊಂದು ಬಹಳ ವಿಶೇಷವಾಗಿದೆಯಲ್ಲ ಅಬ್ಬಾ ಅಂಥೇಳಿ ದಡಕ್ಕೆ ತಗೊಂಡು ಹೋಗಿ ಆ ಮೀನನ್ನು ಹೊಟ್ಟೆಯನ್ನು ಸೀಳ್ತಾರೆ. ಅವ್ರು ಮಾಡೋದು ಅದೇ ಕೆಲಸ ತಾನೆ, ಹೊಟ್ಟೆ ಸೀಳ್ತಾರೆ. ಆದರೆ ಏನಾಗಿದೆ, ಹೊಟ್ಟೆಯಲ್ಲಿ ಬೆಳದಿಂಗಳ ಕಾಂತಿಯನ್ನು ಹೊರಸೂಸುತ್ತಾ ದಿವ್ಯ ರೂಪವನ್ನು ಧರಿಸಿದ 2 ಶಿಶುಗಳು ಹೊರಕ್ಕೆ ಬಂದವು. ಯಾವುದು? ಅದ್ರಿಕೆ ಅಂತಕ್ಕಂಥ ಅಪ್ಸರೆ ಮೀನಿನ ರೂಪದಲ್ಲಿದ್ಲು, ನವಮಾಸದ ಗರ್ಭವನ್ನು ತುಂಬಿದ್ಲು, ಬೆಸ್ತರ ಬಲೆಗೆ ಬಿದ್ಲು. ಬೆಸ್ತರು ಅದರ ಹೊಟ್ಟೆಯನ್ನು ಸೀಳಿದಾಗ ಕಂಗೊಳಿಸುವ ಸೂರ್ಯನಂತೆ ಕಂಗೊಳಿಸುವ ದಿವ್ಯ ರೂಪದ 2 ಶಿಶುಗಳಿವೆ. ಈ ಅದ್ರಿಕೆ ಒಬ್ಬ ಬ್ರಾಹ್ಮಣನ ಶಾಪದಿಂದ ಮೀನಾಗಿದ್ಲು. ಯಾವಾಗ ಹೊಟ್ಟೆ ಸೀಳ್ತು ಅವಳ ಶಾಪ ವಿಮೋಚನ ಆಯಿತು. ಬ್ರಾಹ್ಮಣನೊಬ್ಬನ ಶಾಪದಿಂದ ಮೀನಿನ ರೂಪದಿಂದ ಅಪ್ಸರಿಯು ನಿಜ ರೂಪವನ್ನು ಧರಿಸಿ ಶಿಶುಗಳನ್ನು ಹರಿಸಿ ಸ್ವರ್ಗಾರೋಹಣ ಮಾಡಿದಳು. ಅವಳು ಅದ್ರಿಕೆ ಹೊರಟೋದು. ಈ ಮಕ್ಕಳು ಇದೆ. ಬೆಸ್ತರಿಗೆ ಆಶ್ಚರ್ಯ, ಇದೇನಿದು ಮೀನಿನ ಹೊಟ್ಟೆ ಒಳಗಡೆ ಮಕ್ಕಳಿವೆ, ಅದು ಎಂಥದು ದಿವ್ಯ ರೂಪವಾದವನ್ನ ಮಕ್ಕಳುಗಳು. ಏನು ಮಾಡಬೇಕು ಗೊತ್ತಾಗಲಿಲ್ಲ. 1 ಗಂಡು 1 ಹೆಣ್ಣು, 1 ಗಂಡು 1 ಹೆಣ್ಣು. ಏನು ಮಾಡ್ತಾರೆ? ತಕ್ಷಣ ತಗೊಂಡು ಹೋಗಿ ರಾಜನಿಗೆ ತೋರಿಸ್ತಾರೆ. ನಡೆದಿದ್ದನ್ನೆಲ್ಲ ಹೇಳ್ತಾರೆ. ರಾಜ ಸಹಜವಾಗಿ ಗಂಡು ಮಗುವನ್ನು ಇಟ್ಕೋತಾನೆ ಮತ್ತು ಹೆಣ್ಣು ಮಗುವನ್ನು ಆ ಬೆಸ್ತರ ನಾಯಕನಿಗೆ ಕೊಟ್ಟು ನೀನು ಇಟ್ಕೊ ಅಂತಾನೆ. ಈ ಗಂಡು ಮುಂದೆ ಮತ್ಸ್ಯರಾಜ ಅಂತ ಪ್ರಸಿದ್ಧಿ ಪಡಿತಾನೆ. ಈ ಹೆಣ್ಣು ಮಗಳು ಬೆಸ್ತರ ನಾಯಕರು ಅವರ ಮನೆಯಲ್ಲಿ ಬೆಳೆದು ಅವಳೇ ಮತ್ಸ್ಯಗಂಧ. ಮುಂದೆ ಇವಳನ್ನೇ ನಾವು ಸತ್ಯವತಿ ಅಂತ ಕರೆಯೋದು. ಮತ್ಸ್ಯಗಂಧ ಸತ್ಯವತಿ ಹೇಗಾದ್ದು ಅನ್ನೋದನ್ನು ನಾಳೆ ನೋಡ್ತಾ ಹೋಗೋಣ. ಹಾಗಾಗಿ ನಮ್ಮ ಈ ಕತೆ, ಈ ಇತಿಹಾಸಕ್ಕೆ ನಾವು ಆರಿಸಿಕೊಂಡಿದ್ದು ಇಲ್ಲಿಂದ. ಉಪರಿಚರ, ಚೇದಿ ರಾಜ್ಯ ಹೇಗೆಲ್ಲ ಆಯಿತು ಅನ್ನೋದನ್ನು ನಾವು ನೋಡ್ಕೊಂಬಂದ್ವಿ. ಅವನು ಬಹಳ ವಿಶೇಷವಾಗಿ ಪ್ರತಿನಿತ್ಯ ಚೇದಿ ರಾಜ್ಯ ಪ್ರತಿನಿತ್ಯ ಬೇರೆ ಒಂದು ರಾಜ್ಯಕ್ಕೆ ರಾಜನಾಗಿದ್ದ, ಉಪರಿಚರ ವಸು ಅಂತಕ್ಕಂಥ. ಆದರೆ ನಿತ್ಯವೂ ಬೇಟೆಯಾಡೋಕ್ಕೆ ಹೋಗ್ತಾ ಇದ್ದ. ಬೇಟೆಯಾಡಿ ಬೇಸರವಾಗಿ ಆಗಿ ಕೊನೆಗೊಂದಿನ ತಪಸ್ಸು ಮಾಡೋಕ್ಕೆ ಅಂತ ಕೊಟ್ಟರು. ಅವನ ತಪಸ್ಸು ಎಷ್ಟು ಘೋರವಾಯಿತು ಅಂದರೆ ಬೇರೆ ರಾಜರು ದೇವಾನುದೇವತೆಗಳೆಲ್ಲ ಬಂದು ಕೇಳಿಕೊಂಡ್ರು, ಇಲ್ಲ ನೀನು ಪ್ರಜಾ ಪರಿಪಾಲನೆ ಮಾಡು ಅಂತ. ಸ್ವತಃ ಇಂದ್ರನೇ ಬಂದು ಹೇಳ್ದ, ಅಪ್ಪ ಸಾಕು, ಧರ್ಮವನ್ನು ಮಾಡು, ರಾಜ್ಯವನ್ನಾಡು, ಅದರಿಂದಲೂ ಮೋಕ್ಷ ಪ್ರಾಪ್ತಿಯಾಗತ್ತೆ ನಿನಗೆ ಅಂಥೇಳಿ ವರಗಳನ್ನು ಕೊಡ್ತಾನೆ. ಆವಾಗ ಚೇದಿ ರಾಜ್ಯ ಅಂತಕ್ಕಂಥದ್ದು ಅತ್ಯಂತ ಸುಂದರವಾದದ್ದು. ಆ ರಾಜ್ಯವನ್ನು ನೀನಾಡು ಮತ್ತು ಸ್ಫಟಿಕ ವಿಮಾನವನ್ನು ಕೊಡ್ತಾ ಇದ್ದೀನಿ, ಇಂದ್ರಮಾಲೆಯನ್ನು ಕೊಡ್ತಾ ಇದ್ದೀನಿ ಮತ್ತು ದಂಡವನ್ನು ಕೊಡ್ತಾ ಇದ್ದೀನಿ ಮತ್ತು
ಯಾವಾಗ ಪ್ರಪಂಚದಲ್ಲಿ ಏನು ಹಿಡಿದ್ರು ಅದು ಗೊತ್ತಾಗೋ ಹಾಗೆ ನೀನು ಮಾಡ್ತೀನಿ ಅಂತ ವರವನ್ನು ಕೊಟ್ಟೋಗ್ತಾನೆ. ಚೇದ ರಾಜ್ಯವನ್ನು ಆಳ್ತಾ ಬರ್ತಾ ಇದ್ದಾನೆ. ಉಪರಿಚರ ಅಂದರೆ ಆಕಾಶದಲ್ಲಿ ಹಾರುವ ಸ್ಫಟಿಕ ವಿಮಾನದಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಮಧ್ಯದಲ್ಲಿ ಒಂದು ನದಿ ಹೋಗ್ತಾ ಇದೆ. ಶುಕ್ತಿಮತಿ ಅಂತಕ್ಕಂಥ ನದಿ ಹರಿದೆ, ಅಲ್ಲೇ ನಿಂತುಬಿಟ್ಟಿದೆ. ಯಾಕಿದು ಹರಿದೆ ನಿಂತಿದೆ ಅಂತ ನೋಡಿದ್ರೆ, ಕೋಲಾಹಲ ಅಂತಕ್ಕಂತಹ ಒಬ್ಬ ಪರ್ವತರಾಜ ನದಿಗೆ ಅಡ್ಡಲಾಗಿ ನಿಂತಿದ್ದಾನೆ. ಎಲ್ಲ ನಾವು ಪರ್ವತ ಅಂತ ನೋಡಬಾರ್ದು, ಇವರೆಲ್ಲ ಅಧಿದೇವತೆಗಳು. ನದಿ ಮತ್ತು ಪರ್ವತಗಳೆಲ್ಲ ಅಧಿದೇವತೆಗಳು. ಶುಕ್ರಮತಿಯನ್ನು ತಡೆದು ನಿಲ್ಲಿಸಿಬಿಟ್ಟಿದ್ದಾನೆ. ಆಗ ಇದು ಏನಿದು, ಒಂದು ಹೆಣ್ಣನ್ನು ಹೀಗೆ ಬಲಾತ್ಕಾರದಿಂದ ತಡೆದಿದ್ದಾನಲ್ಲ ಅಂಥೇಳಿ ಈ ಉಪರಿಚರ ಅದರ ಮೇಲೆ ಕಾಲಿಟ್ಟಾಗ ಅದು 2 ಭಾಗ ಆಗತ್ತೆ. ಅದರ ಹೃದಯದಿಂದ ನದಿ ಸಮುದ್ರದ ಕಡೆಗೆ ಹರಿತಾಳೆ. ಶುಕ್ರಮತಿ ಹರಿಯೋಕ್ಕೆ ಮುಂಚೆ ಅವಳಿಗಾಗಲೇ ಈಗ 2 ಮಕ್ಕಳಾಗಿದೆ ಕೋಲಾಹಲನಿಂದ. ಆ 2 ಮಕ್ಕಳನ್ನು ಉಪರಿಚರನಿಗೆ ವಹಿಸಿ ಹೊರಟೋಗ್ತಾಳೆ. ಅವರಾಗಲೇ ದೊಡ್ಡವರಾಗಿದ್ದಾರೆ. ಆ ಮಕ್ಕಳು ಮಗನಿಗೆ ಆ ಮಗನಿಗೆ ರಾಜ್ಯವನ್ನು ಸೇನಾನಾಯಕನಾಗಿ ಮಾಡ್ತಾನೆ. ಮತ್ತು ಆ ಮಗಳು ತುಂಬ ಕೋಮಲಾಂಗಿಯಾಗಿರ್ತಾಳೆ. ಆಕೆ ಹೆಸರು ಗಿರಿಕೆ ಅಂತ. ಅವಳನ್ನು ತಾನೇ ಮದುವೆ ಆಗ್ತಾನೆ. ಅವಳಲ್ಲಿ ಅನುರಕ್ತನಾಗಿ ಯಾವಾಗಲೂ ಬೆರ್ತು ಹೋಗಿರ್ತಾನೆ. ಒಂದಿನ ಈ ಗಿರಿಕೆ ಅಂತಕ್ಕಂಥವಳು ಋತುಸ್ನಾನವಾಗಿದ್ದಾಳೆ. ತನಗೆ ಸಂತಾನ ಬೇಕು ಅಂಥೇಳಿ ಪತಿಯೊಡನೆ ಸಮಾಗಮಕ್ಕೆ ಆಶಿಸ್ತಾ ಇದ್ದಾಳೆ. ಅಂಥ ಸಂದರ್ಭದಲ್ಲಿ ಪಿತೃಲೋಕದಿಂದ ಈ ಉಪರಿಚರನ ಪಿತೃಗಳೆಲ್ಲ ಬಂದುಬಿಡ್ತಾರೆ. ನಾವೆಲ್ಲ ಇವತ್ತು ಪ್ರತ್ಯಕ್ಷವಾಗಿ ಪಿಂಡವನ್ನು ಸ್ವೀಕಾರ ಮಾಡ್ತೀವಿ. ಹೋಗಿ ಜಿಂಕೆ ಮಾಂಸ ತಗೊಂಬ. ಜಿಂಕೆ ಮಾಂಸ ತಗೋಕೆ ಅಂತ ಹೋದಂಥ ಉಪರಿಚರ ಆ ಸೌಂದರ್ಯ, ಅರಣ್ಯ ಸೌಂದರ್ಯ ಮತ್ತು ಆಯಾಸದಿಂದ ಒಂದು ವೃಕ್ಷದ ಕೆಳಗೆ ಮಲಗ್ತಾನೆ. ಮಲಗಿದಾಗಲೂ ಕೂಡ ಆ ಗಿರಿಕೆಯ ಅವಳ ಕೋಮಲಾಂಗದ ಹಾವಭಾವಗಳೇ ಇವನಿಗೆ ಕಾಣ್ತಿದೆ. ಅದನ್ನು ನೆನೆಸಿ ಇವನ ರೇತಸ್ಸು ಅಥವಾ ವೀರ್ಯ ಬರುತ್ತೆ. ಆಗ ಇವನು ತನ್ನ ವೀರ್ಯ ಹಾಗೆ ಹಾಳಾಗಬಾರ್ದು, ನನ್ನ ಗಿರಿಕೆಯ ಋತುಮತಿಯ ಕಾಲ ಮೀರಿ ಹೋಗಬಾರ್ದು, ಇದು ಋತುಸ್ಥಾಪನೆಗೆ ಸರಿಯಾದ್ದು ಅಂತ ಹೇಳಿ ಅದನ್ನು ಒಂದು ಎಲೆಯಲ್ಲಿ ಸಂಗ್ರಹ ಮಾಡಿ ಒಂದು ಗಿಡಗನ ಕೈಲಿ ಒಂದು ಪಂಜರದೊಳಗಿಟ್ಟು ಕಳಿಸ್ತಾನೆ. ಇದನ್ನು ತಕ್ಷಣ ಗಿರಿಕೆಗೆ ತಲುಪಿಸು ಅಂತ. ಗಿಡಗ ಇದನ್ನು ಹೊತ್ಕೊಂಡು ಹೋಗ್ತಾ ಇರುವಾಗ ಇನ್ನೊಂದು ಗುಡುಗ ಇದನ್ನು ಯಾವುದೋ ಮಾಂಸ ಅಂತ ಬಂದು ಅದನ್ನು ಕಿತ್ಕೊಳ್ಳೋಕ್ಕೆ ಬರುತ್ತೆ. 2 ಗಿಡುಗುಗಳಿಗೆ ಹೊಡೆದಾಟ ಆಗತ್ತೆ. ಈ ಪಂಜರವನ್ನು ಹಿಡ್ಕೊಂಡಿದ್ದಂಥ ಗಿಡಗ ಪಂಜರದಲ್ಲಿ ಇದಕ್ಕೆ ಹೊಡಿತೀನಿ ಅಂತ ಹೋದಾಗ ಆ ಎಲೆ ಕೆಳಕ್ಕೆ ಬೀಳುತ್ತೆ. ಅದರಲ್ಲಿದ್ದ ರೇತಸ್ಸು ಹಾಗೆ ಅದರ ಜೊತೆನೇ ಕೆಳಗೆ ಬೀಳ್ತಾ ಇದೆ. ಆದರೆ ಅದು ಭೂಮಿ ಮೇಲೆ ಬೀಳಲಿಲ್ಲ, ಅದು ಯಮುನಾ ನದಿಯಲ್ಲಿ ಬೀಳಿದೆ. ಆ ಯಮುನಾ ನದಿಯಲ್ಲಿ ಅದ್ರಿಕೆ ಅಂತಕ್ಕಂತಹ ಒಬ್ಬ ಅಪ್ಸರೆ ಬ್ರಾಹ್ಮಣನ ಶಾಪದಿಂದ ಅಲ್ಲಿ ಮೀನಾಗಿದ್ದಾಳೆ. ಯಾವಾಗ ಈ ರೇತಸ್ ಬಿತ್ತು ಇದಕ್ಕೆ ಕಾಯ್ತಾ ಇದ್ಲು, ಅದನ್ನು ತಾನು ಸ್ವೀಕಾರ ಮಾಡಿ ಧಾರಣೆ ಮಾಡ್ತಾಳೆ. ಅವಳು ಗರ್ಭವತಿ ಆಗ್ತಾಳೆ. ನವಮಾಸಗಳು ತುಂಬಿದೆ. ಬೆಸ್ತರು ಬಲೆಯನ್ನು ಬೀಸಿದಾಗ ಆ ಬಲೆಯೊಳಗೆ ಎದ್ರಿಕೆ ಅಂತಕ್ಕಂಥ ಮೀನು ಸಿಗತ್ತೆ. ಇದನ್ನು ಬೆಸ್ತರು ತಗೊಂಡು ಹೋಗಿ ದಡಕ್ಕೆ ಹಾಕಿ ನೋಡಿ, ಇದೇನು ವಿಚಿತ್ರವಾದ ಮೀನು, ಇಷ್ಟೊಂದು ವಿಶೇಷವಾಗಿದೆಯಲ್ಲ ಅಂಥೇಳಿ ಅದರ ಹೊಟ್ಟೆಯನ್ನು ಸೀಳಿದಾಗ ಅನುಪವಾದಂಥ ದಿವ್ಯ ರೂಪದ 2 ಮಕ್ಕಳಿವೆ ಆ ಮೀನಿನ ಹೊಟ್ಟೆ ಒಳಗೆ, ಒಂದು ಗಂಡು ಒಂದು ಹೆಣ್ಣು. ಈಗ ಅದ್ರಿಕೆ ಶಾಮ ವಿಮೋಚನೆ ಆಯಿತು ಅಂತ ತಾನು ತನ್ನ ಲೋಕಕ್ಕೆ ಹೊರಟೋಗ್ತಾಳೆ. ಈ ಬೆಸ್ತರೆಲ್ಲ ತಗೊಂಡು ಹೋಗಿ ರಾಜನಿಗೆ ತೋರಿಸ್ತಾರೆ. ರಾಜ, ಈ ರೀತಿ ಆಗೋಗಿದೆ. ರಾಜ ಆ ಗಂಡು ಮಗವನ್ನು ತಾನು ಇಟ್ಕೊಂಡು ಮತ್ಸ್ಯರಾಜ ಅಂತ ಮುಂದೆ ಆಗ್ತಾನೆ. ಆದರೆ ಈ ಹೆಣ್ಣು ಮಗಳನ್ನು ಅವನು ಇಟ್ಕೊಳ್ಳಲ್ಲ. ಬೆಸ್ತರ ಮುಖ್ಯಸ್ಥನಿಗೆ ಕರ್ಕೊಂಡು ಹೋಗಿ ಕೊಟ್ಬಿಟ್ಟು ನೀನೇ ಸಾಕು ಅಂತಾನೆ. ಆ ಮಗುವಿನ ಹೆಸರೇ ಮತ್ಸ್ಯಗಂಧ. ಮುಂದೆ ಇವಳೇ ಸತ್ಯವತಿ. ಇಲ್ಲಿಗೆ ಇದನ್ನು ನೀಡೋಣ. ನಾಳೆ ಆ ಸತ್ಯವತಿಯಿಂದ ಮುಂದೆ ಹೇಗೆ ನಡೀತು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ನಿನಗಾಗಲೇ ಹೇಳಿದ್ನಲ್ಲ, ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ, ಜಯವಾಗಲಿ. ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ, ಜಯವಾಗಲಿ. ಶ್ರೀಮಾತ ಅಪ್ಪಾಜಿಯವರಿಗೆ ಜಯವಾಗಲಿ, ಜಯವಾಗಲಿ.
ಇದೆಲ್ಲ ನೋಟ್ಸ್ ಮಾಡಿರು. ಜಯ ಅಂದರೆ ಏನು ಅಂತೆಲ್ಲ ಹೇಳಿದ್ನಲ್ಲ ಅದಕ್ಕೆ. ಪೂರ್ಣ ಆಶೀರ್ವಾದಗಳು. ನಾಳೆ ಮತ್ತೆ ಬೆಳಗ್ಗೆ 11 ಗಂಟೆಗೆ ತರಗತಿಯಲ್ಲಿ ಸಿಗೋಣ. ಜೈ ಶ್ರೀಮಾತ. ಜೈ ಜೈ ಶ್ರೀಮಾತ.